ಹೀಗೆ ಭೀಷ್ಮರು ಹೇಳ್ಕಳಿಸಿದ್ದಾರೆ. ಧೃತರಾಷ್ಟ್ರ ಅಂತ ಒಬ್ಬ ವರ ಇದ್ದಾನಂತೆ, ಆದ್ರೆ ಅವನು ಕುರುಡನಂತೆ ಅಂತ ಮೊದಲೇ ಹೇಳಿದ್ರು. ಭೀಷ್ಮರು ಹೇಳ್ಕಳಿಸಿದ್ದಾರೆ, ನಾನು ಒಪ್ಪಿದ್ದೀನಿ, ನಿನ್ನ ತಾಯಿ ಒಪ್ಪಿದ್ದಾಳೆ, ನಿನ್ನ ಸಮ್ಮತಿ ಇದೆಯೋ ಅಂತ ಕೇಳಿದ್ರೆ ಆ ಕ್ಷಣದಲ್ಲಿ ಗಾಂಧಾರಿ ಸಮ್ಮತಿ ಕೊಟ್ಟದ್ದಲ್ಲದೇನೆ ಒಂದು ಬಟ್ಟೆ ತಗೊಂಡು ಕಣ್ಣಿಗೆ ಕಟ್ಕೊಂಡು ಬಿಟ್ಟಂತೆ. ಇದು ಗಾಂಧಾರಿಯ ತ್ಯಾಗ ಅಂದ್ರೆ ಇಂಥ ಒಂದು ಸಲವೂ ಕೂಡ ನನ್ನ ಗಂಡ ಹೇಗಿದ್ದಾನೆ ಒಂದ್ಸಲ ನೋಡಿ ಆಮೇಲೆ ಬಟ್ಟೆ ಕಟ್ಕೊಳ್ಳೋಣ ಅಂತಿಲ್ಲ. ಕುರುಡನಾಗಿದ್ದಾನೆ ನನ್ನ ಗಂಡ, ಆಗುವವನು ಕುರುಡ, ನಮ್ಮ ತಂದೆ ತಾಯಿಗಳು ಒಪ್ಪಿದ್ದಾರೆ ಅಂತ ಆದ ಕೂಡಲೇ ತಾನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪಟ್ಟಿ ಕಟ್ಕೊಂಡು ಬಿಟ್ಲಂತೆ. ಇನ್ಯಾವುದನ್ನು ನಾನು ನೋಡೋದು, ನನ್ನ ಗಂಡ ಆಗ್ತಕ್ಕಂಥವನಿಗೆ ಯಾವುದೂ ನೋಡೋ ಭಾಗ್ಯ ಇಲ್ಲ ಅಂದ್ಮೇಲೆ ನನಗೆ ಹಾಕಬೇಕು. ಒಂದು ಬಟ್ಟೆ ತಗೊಂಡು ಅದನ್ನು ಮಡಿಚಿ 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 ಕಟ್ಕೊಂಡ್ಲಂತೆ. ಅದನ್ನು ಅನೇಕ ಮಡುಪು ಮಾಡಿ ಒಂದು ಸ್ವಲ್ಪವೂ ಕೂಡ ಹೊರಗಿನ ಪದಾರ್ಥಗಳು ಕಂಡಿರಬಾರದು. ಆ ರೀತಿ ಬಬಂಧ ನೇತ್ರೇ ಸ್ವೇ ರಾಜನ್ ಪತಿವ್ರತ ಪರಾಯಣ. ಗಾಂಧಾರಿ ಪಾತಿವ್ರತ್ಯ ಅಂದ್ರೆ ಇಷ್ಟು ಶ್ರೇಷ್ಠವಾಗಿರತಕ್ಕಂಥ. ನನ್ನ ಗಂಡ ಆಗುವವನು ಕುರುಡ ಅಂತ ಗೊತ್ತಾದ ಕೂಡಲೇ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಿಟ್ಟಂತ. ಇಷ್ಟು ಪಾತಿವ್ರತ್ಯ, ಬಹಳ ಒಳ್ಳೆ ಸ್ವಭಾವ ಗಾಂಧಾರಿ. ಮಹಾಭಾರತದ ಉದ್ದಕ್ಕೂ ಗೊತ್ತಾಗ್ತದೆ ಗಾಂಧಾರಿ ಎಂಥವಳು ಅಂತ. ಹಗಲೆಲ್ಲ ಧೃತರಾಷ್ಟ್ರನ ಬೈಬೇಕಂತೆ. ಬೈದದ್ರಿಂದ ಒಳ್ಳೆಯವಳು ಅಂತಲ್ಲ. ಮತ್ತೆ ಧೃತರಾಷ್ಟ್ರನ ಯಾಕೆ ಬೈತಿದ್ಲು ಅಂತಂದ್ರೆ, ದುರ್ಯೋಧನನ ಮೇಲೆ ವ್ಯಾಮೋಹ ಮಾಡ್ತಿದ್ದೀರಲ್ಲ, ದುರ್ಯೋಧನ ಕೆಟ್ಟವನು, ಕೆಟ್ಟ ಮಗ ಹುಟ್ಟುಬಿಟ್ಟಿದ್ದಾನೆ, ಅವನ ಮೇಲೆ ವ್ಯಾಮೋಹ ಮಾಡಬೇಡ್ರಿ ಅಂತ ಗಂಡನಿಗೆ ಬಹಳ ಸಲ ಬುದ್ಧಿ ಹೇಳು. ಎಷ್ಟು ಬಾರಿ ದುರ್ಯೋಧನ ಹೋಗಿ ಗಾಂಧಾರಿಗೆ ನನಗೆ ಜಯ ಬರಬೇಕು ಅಂತ ನಮಸ್ಕಾರ ಮಾಡಿದರೆ, ಯಥೋ ಧರ್ಮಸ್ತಥೋ ಜಯ ಅಂತಿದ್ಲಂತೆ. ಧರ್ಮ ಇದ್ದಲ್ಲಿ ಜಯ ಬರ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಿನಗೆ ಜಯ ಆಗಲಿ ಅಂತ ನಾನು ಹೇಳೋದಿಲ್ಲ, ನೀನ್ ಧರ್ಮಿಷ್ಠನಾದ್ರೆ ನಿನಗೆ ಜಯ ಬಂದೇ ಬರ್ತದೆ. ಈ ರೀತಿ ಹೇಳಿದಂಥವಳು ಗಾಂಧಾರಿ. ಅಂಥ ಪಾತಿವ್ರತ್ಯ, ಬಹಳ ಒಳ್ಳೆ ಗುಣ ಇತ್ತು ಗಾಂಧಾರಿಯಲ್ಲಿ. ಮುಂದೆ ನೋಡ್ತಾ ಹೋದ್ರೆ ಒಳ್ಳೆ ಗುಣಗಳು ಅವಳಿಂದ ಕಲಿಬೇಕಾದದ್ದು ಸಾಕಷ್ಟಿದೆ. ಎಂಥ ಪಾತಿವ್ರತ್ಯ, ಎಷ್ಟು ಪತಿಭಕ್ತಿ, ಮಕ್ಕಳು ಒಳ್ಳೆಯವರಾಗಬೇಕು ಅನ್ನೋ ಕಳಕಳಿ, ಧರ್ಮಕ್ಕೆ ಜಯ ಬರಬೇಕು ಅನ್ನುವಂತಹ ಕಳಕಳಿ ಎಲ್ಲ ಇತ್ತು. ಇಷ್ಟು ಎತ್ತರಕ್ಕೆ ಏರಿದಂಥ ಗಾಂಧಾರಿ ಒಂದೇ ಸಲ ಬಿದ್ದುಬಿಟ್ಲು ನೋಡ್ರಿ. ಕೊನೆಗೆ ಬಹಳ ಎತ್ತರ ಏರಿದ್ಲು, ಕೊನೆ ತನಕ ಎತ್ತರ ಏರಿದ್ಲು. ಎಂಥ ಶಕ್ತಿ ಇತ್ತು ಈ ಪಾತಿವ್ರತ್ಯದಿಂದ ಗಾಂಧಾರಿಗೆ ಅಂತಂದ್ರೆ, ಅಕಸ್ಮಾತು ಸಿಟ್ಟಿನಿಂದ ಯಾರದಾದ್ರೂ ಒಂದು ಅವಯವವನ್ನು ನೋಡಿ ಬಿಟ್ರೆ ಆ ಕಣ್ಣಿನಿಂದ ಯಾರ ಮೇಲಾದ್ರೂ ದೃಷ್ಟಿ ಹಾಕಿದ್ರು ಸುಟ್ಟು ಹೋಗ್ತಿತ್ತಂತೆ. ಅಂಥ ಪಾತಿವ್ರತ್ಯ ಪ್ರಭಾವ ಇದ್ದವಳು ಕೊನೆಗೆ ಮಾಡಿದ್ದೇನು ಅಂತಂದ್ರೆ ಕೃಷ್ಣನಿಗೆ ಶಾಪ ಹಾಕಿದ್ನು. ಕೃಷ್ಣ, ನಮ್ಮ ಕುಲನಾಶಕ್ಕೆ ನೀನೇ ಕಾರಣ ಆದಿ, ನಿಮ್ಮಲ್ಲಿಯೂ ಕೂಡ ಯಾದವಿ ಕಲಹ ಉಂಟಾಗಿ ಪರಸ್ಪರ ಕಲಹ ಮಾಡಿಕೊಂಡು ಸಾಯಿಲಿ ನಿಮ್ಮ ಕುಲ ಅಂತ ಕೃಷ್ಣನಿಗೆ ಶಾಪ ಹಾಕುವಂತಹ ಮಟ್ಟಕ್ಕೆ ಹೋಯ್ತು. ಇದು ಅವಳ ದುರಂತ ಗಾಂಧಾರಿ. ಆದರೆ ಆರಂಭದಲ್ಲಿ ಮೊದಲಿಂದ ಕೊನೆ ತನಕ ನೋಡಿದರೆ ಗಾಂಧಾರಿ ಭಾರಿ ಗುಣಶಾಲಿ. ಈ ರೀತಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ್ಲು. ಅನಂತರ ಧೃತರಾಷ್ಟ್ರನಿಗೆ ಭೀಷ್ಮರು ಆ ಕನ್ಯೆಯನ್ನು ತಂದು ಇಂಥ ಗಾಂಧಾರಿಯನ್ನ ವಿವಾಹ ಮಾಡಿಕೊಟ್ಟಿದ್ದಾರೆ. ಒಂದೇ ಒಂದು ಅವಳಲ್ಲಿದ್ದಂತಹ ದೋಷ ಅಂತಂದ್ರೆ ಅಸೂಯಾಪರಳಾಗಿದ್ಲಂತೆ. ಎಲ್ಲ ಗುಣಗಳಿತ್ತು, ಕೊನೆ ಕೃಷ್ಣನಿಗೆ ಶಾಪ ಹಾಕಿದ್ಲು. ಅಸೂಯೆ ಒಂದಿತ್ತು, ಬಹಳ ಇನ್ನೊಬ್ಬರ ಏಳಿಗೆ ಇನ್ನೊಬ್ಬರ ಮೇಲೆ ಬಂದಿದ್ದಾರೆ ಅಂತಂದ್ರೆ ಅದು ಸಹನೆ ಆಗ್ತಿದ್ದಿಲ್ಲಂತೆ ಗಾಂಧಾರಿಗೆ. ಇದು ಅವಳನ್ನು ಸ್ವಲ್ಪ ಹಾಳು ಮಾಡಿದ್ದ. ಇನ್ನು ಪಾಂಡುರಾಜನಿಗೆ ಕುಂತಿಯನ್ನ ವಿವಾಹ ಮಾಡ್ತಾರೆ ಭೀಷ್ಮಾಚಾರ್ಯರು. ಕುಂತಿ ಯಾರು? ಗಾಂಧಾರಿದ್ ಒಂದು ರೀತಿ ವ್ಯಕ್ತಿತ್ವ, ಆದ್ರೆ ಕುಂತಿದ್ ಒಂದು ರೀತಿ ದುರಂತ. ಶೂರಸ್ಯ ಪುತ್ರಿ ಗುಣಶೀಲ ರೂಪ ಯುಕ್ತಾ ದತ್ತಾ ಸಖ್ಯುರೇವ ಸ್ವಪಿತ್ರ ನಾಮ್ನಾ ಪೃಥಾ ಕುಂತಿ ಭೋಜಸ್ಯ ತೇನ ಕುಂತಿ ಭಾರ್ಯಾ ಪೂರ್ವದೇಹೇಪಿ ಪಾಂಡೋ. ಕುಂತಿ ನಿಜವಾದ ಅವಳ ಹೆಸರು ನಿಜವಾಗಿಯೂ ಕುಂತಿ ಅಂತ ಅಲ್ಲ. ಅವಳಿಗೆ ನಿಜವಾಗಿಯೂ ಇಟ್ಟ ಹೆಸರು ಪೃಥಾ ಅಂತ. ಪೃಥೆ ಅಂತ ಅವಳನ್ನ ಕರಿತಾ ಇದ್ರು. ಪಾಂಡವರನ್ನೆಲ್ಲ ಪಾರ್ಥರು ಅಂತ ಕರಿತಾ ಇದ್ರು. ವಿಶೇಷವಾಗಿ ಅರ್ಜುನನನ್ನ ಪಾರ್ಥ ಅಂತ ಕರೀತಾರೆ. ಪಾರ್ಥ ಅಂದ್ರೆ ಪೃಥೆಯ ಮಗ ಪಾರ್ಥ. ಕುಂತಿಯ ಮೂಲ ಹೆಸರು ಪೃಥೆ. ಅವಳು ಯಾರು ಅಂತಂದ್ರೆ ಶೂರಸೇನ ರಾಜನ ಮಗಳು. ಶೂರಸೇನ ರಾಜನ ಮಗನೇ ವಸುದೇವ. ವಸುದೇವನಿಗೆ ಸೋದರಿಯಾಗಬೇಕು ಪೃಥೆ. ಕೃಷ್ಣನಿಗೆ ಸೋದರತ್ತೆ. ಕುಂತಿ ಯಾರು ಅಂದ್ರೆ ಪೂರ್ವದಲ್ಲಿ ಅವಳ ಹೆಸರು ಪೃಥೆ, ಕೃಷ್ಣನಿಗೆ ಸೋದರತ್ತೆ, ವಸುದೇವನ ಸೋದರಿ, ಶೂರಸೇನ ರಾಜನ ಮಗಳು. ಇಂಥ ಶೂರಸೇನ ರಾಜನ ಮಗಳಾಗಿ ಹುಟ್ಟಿದವಳು, ವಸುದೇವನಿಗೆ ಸೋದರಿಯಾದವಳು. ಆದರೆ ಅವಳು ಮನೆಯಲ್ಲಿ ಬೆಳೀತಕ್ಕಂಥ ಭಾಗ್ಯ ಅವಳಿಗಿದ್ದೇನೆ. ಸಣ್ಣ ವಯಸ್ಸಿನಲ್ಲೇ ಆ ಶೂರಸೇನ ರಾಜ ಆ ಪೃಥೆಯನ್ನ ಕುಂತಿ ಭೋಜ ರಾಜನಿಗೆ ಕೊಟ್ಟು ಬಿಟ್ಟನಂತೆ, ನೀನ್ ಸಾಕೊಂಡಿರು ಅಂತ.
ದತ್ತಲ್ಲ, ಸಾಕೊಂಡಿರು ಅಂತ ಕೊಟ್ಟ. ಕುಂತಿ ಭೋಜ ರಾಜನಿಗೆ ಮಕ್ಕಳಿದ್ದಿಲ್ಲ. ಕುಂತಿ ಭೋಜ ವಸುದೇವನಿಗೆ ಸೋದರತ್ತೆ ಮಗ ಅಂತ ಆ ಪೃಥೆ ಅವಳನ್ನ ಕುಂತಿ ಭೋಜ ರಾಜನಿಗೆ ಕೊಟ್ಟುಬಿಟ್ಟ. ಕುಂತಿ ಭೋಜ ಚೆನ್ನಾಗೇ ಸಾಕ್ತಾ ಇದ್ದ. ವಸುದೇವನ ಸೋದರಿ ಪೃಥೆಯನ್ನ ಸಾಕೊಂಡಿದ್ದ. ಇದೊಂದು ಕುಂತಿಯ ದುರಂತ. ಎಷ್ಟೇ ಆಗ್ಲಿ ಶೂರಸೇನ ರಾಜನ ಮಗಳಾಗಿ ಹುಟ್ಟಿದವಳು, ಅಲ್ಲಿ ಬೆಳೆಯೋ ಯೋಗ ಅವಳಿಗೆ ಇದ್ದಿಲ್ಲ. ಕುಂತಿ ಭೋಜ ರಾಜನ ಮನೆಯಲ್ಲಿ ಬೆಳೀತಾ ಇದ್ಲು. ಶೂರಸ್ಯ ಪುತ್ರಿ ಗುಣಶೀಲ ರೂಪಯುಕ್ತ, ಒಳ್ಳೆ ಗುಣವಂತೆ ಪೃಥೆ, ಒಳ್ಳೆ ಶೀಲ, ಒಳ್ಳೆ ಸ್ವಭಾವ, ಒಳ್ಳೆ ರೂಪ. ಆ ಕುಂತಿ ಭೋಜ ರಾಜನ ಮನೆಯಲ್ಲಿ ಬೆಳೀತಾ ಇದ್ಲು. ಪೂರ್ವ ಜನ್ಮದಲ್ಲಿಯೂ ಕೂಡ ಅವಳು ಪಾಂಡುರಾಜನ ಹೆಂಡತಿಯಂತೆ. ಪಾಂಡುರಾಜ ವರಾವಹ ಅನ್ನೋ ಮರುದೇವತೆ, ಅವನ ಪತ್ನಿಯಾಗಿದ್ಲು. ಈಗಲೂ ಕೂಡ ಪತ್ನಿ ಆಗುವವಳು. ಮುದೂಲು ಬಾಲ್ಯದಲ್ಲಿ ಕುಂತಿ ಭೋಜರಾಜನ ಮನೆಯಲ್ಲಿ ಬೆಳೆದದ್ರಿಂದ ಕುಂತಿ ಕುಂತಿ ಅಂತ ಹೆಸರು ಬಂತು. ಹೀಗೆ ಪೃಥೆ ಎಂದ್ರು ಅವಳೆ, ಕುಂತಿ ಎಂದ್ರು ಅವಳೆ. ಆ ಕುಂತಿ ಭೋಜ ಯಾರು ಅಂತಂದ್ರೆ, ಕೂರ್ಮಶ್ಚ ನಾಮ್ನಾ ಮರುದೇವ ಕುಂತಿ ಭೋಜೋಥೈನಾಂ ವರ್ಧಯಾಮಾಸ ಸಮ್ಯಕ್. ಅವನು ಒಬ್ಬ ಮರುದೇವತೆನೆ. ಅವನು ಕೂರ್ಮ ಅಂತ ಒಬ್ಬ ಮರುದೇವತೆ. ಆ ಕೂರ್ಮ ನಾಮಕ ಮರುದೇವತೆ ಅವನೇ ಕುಂತಿ ಭೋಜನಾಗಿ ಹುಟ್ಟಿದ್ದ. ಈ ಕುಂತಿಯನ್ನ, ಪೃಥೆಯನ್ನ ಚೆನ್ನಾಗಿ ತನ್ನ ಮನೆಯಲ್ಲಿ ಸಾಕಿ ಬೆಳೆಸ್ತಾ ಇದ್ದ. ಒಮ್ಮೆ ಕುಂತಿ ಭೋಜರಾಜನ ಮನೆಗೆ ದುರ್ವಾಸ ಋಷಿಗಳು ಬರ್ತಾರೆ. ದುರ್ವಾಸ ಋಷಿಗಳು ಆಗಿನ ಕಾಲದಲ್ಲಿ ಋಷಿಗಳು ಬಂದು ರಾಜಾಶ್ರಯದಲ್ಲಿ ಇರ್ತಿದ್ರಂತೆ. ಬಹಳ ದಿವಸ ಅಲ್ಲಿ ವಾಸ ಮಾಡೋದು. ಕುಂತಿ ಭೋಜರಾಜನ ಮನೆಗೆ ದುರ್ವಾಸ ಋಷಿಗಳು ಬಂದು, ನಾನಿಲ್ಲಿ ಸ್ವಲ್ಪ ದಿವಸ ಇರಬೇಕಾಗಿದೆ ಎಂದ್ರು. ಆಗಲಿ ಅಂತ ಅವಕಾಶ ಕೊಟ್ಟ. ಆದರೆ ಕುಂತಿ ಭೋಜ ದುರ್ವಾಸರಿಗೆ ಒಂದು ಕಂಡೀಷನ್ ಹಾಕಿದನಂತೆ. ನಿಮ್ಮಂಥ ಋಷಿಗಳು ನಮ್ಮ ಆಶ್ರಯದಲ್ಲಿ ನಮ್ಮ ಮನೆಯಲ್ಲಿ ಇದ್ದ ಮೇಲೆ ನಿಮ್ಮ ಸೇವೆ ಶುಶ್ರೂಷೆ ಚೆನ್ನಾಗಿ ನಾವು ಮಾಡ್ಕೊಂಡಿರ್ಬೇಕಾಗ್ತದೆ. ನೀವು ನೋಡಿದ್ರೆ ಸಿಟ್ಟಿನ ಋಷಿಗಳು, ದುರ್ವಾಸ ಋಷಿಗಳಿಗೆ ಸಿಟ್ಟು ಜಾಸ್ತಿ. ಅದು ಕುಂತಿ ಭೋಜನಿಗೆ ಗೊತ್ತಿತ್ತು ಮೊದಲೇನೆ. ಅದಕ್ಕೆ ಕುಂತಿ ಭೋಜ ಹೇಳಿದ, ನಾನು ನಿಮ್ಮ ಸೇವೆಗಾಗಿ ನನ್ನ ಮಗಳನ್ನ, ಸಾಕು ಮಗಳನ್ನ ಕುಂತಿಯನ್ನ ಬಿಡ್ತೇನೆ. ಸಣ್ಣ ಹುಡುಗಿ, ಸಾಧ್ಯವಾದಷ್ಟು ಸೇವೆ ಮಾಡ್ಕೊಂಡಿರ್ತಾಳೆ. ಸಣ್ಣ ಹುಡುಗಿ ಆದ್ರಿಂದ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪಾದ್ರೆ ನೀವು ಕ್ಷಮಿಸಬೇಕು. ಅವಳಿಗೆ ಶಾಪ ಕೊಡ್ಲಿಕ್ಕೆ ಹೋಗಬಾರದು. ಆ ನಿರ್ಬಂಧಕ್ಕೆ ಒಪ್ಪೋದಾದ್ರೆ ಆಗ್ಲಿ ಅಂತ ದುರ್ವಾಸ ಋಷಿಗಳು ಒಪ್ಪಿದ್ರು. ಹಾಗೆ ಆಗ್ಲಿ ಅಂತ ಒಪ್ಪಿ ಕುಂತಿ ಭೋಜರಾಜನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಚಕಾರ ಕರ್ಮ ಸಾ ಪೃಥಾ ಮುನೆ ಸುಕೋಪನಶ್ಯಹಿ ಯಥಾ ನ ಶಕ್ಯತೆ ಪರೈಹಿ ಶರೀರ ವಾಂಗ್ಮನೋನುಗಾ. ಇನ್ನು ಯಾರನ್ನ ನಿಯೋಜಿಸಿದ್ರೂ ಕೂಡ ಇಷ್ಟು ಚೆನ್ನಾಗಿ ಶುಶ್ರೂಷೆ ಮಾಡ್ತಿದ್ದಿಲ್ಲ. ಕುಂತಿ ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ಲಂತೆ ದುರ್ವಾಸರದ್ದು. ಶರೀರ ವಾಂಗ್ಮನೋನುಗ, ದೈಹಿಕವಾಗಿ ಮನಃಪೂರ್ವಕವಾಗಿ ಭಕ್ತಿಯಿಂದ ಆ ದುರ್ವಾಸ ಋಷಿಗಳನ್ನು ಒಂದು ದಿವಸವೂ ಕೂಡ ಬಿಡದೇನೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಸೇವೆ ಮಾಡಿದ್ರು. ದುರ್ವಾಸ ಋಷಿಗಳು 13 ವರ್ಷಗಳ ತನಕ ಅಲ್ಲಿದ್ರಂತೆ. 13 ವರ್ಷ ಈ ಕುಂತಿ ದೇವಿ ಮಾಡಿದಂತಹ, ಕುಂತಿ ಬಾಲಿಕೆ ಮಾಡಿದ ಸೇವೆ ಶುಶ್ರೂಷೆಗೆ ಮೆಚ್ಚಿ ಅವರಲ್ಲಿಂದ ಹೋಗುವಾಗ ಕುಂತಿಯನ್ನು ಕರೆದು ಒಂದೇ ಒಂದು ಮಂತ್ರ ಉಪದೇಶ ಮಾಡಿದ್ರಂತೆ. ಒಂದೇ ಮಂತ್ರ. ಅದು ಎಂಥ ವಿಚಿತ್ರವಾದ ಮಂತ್ರ ಅಂದ್ರೆ, ಕುಂತಿ ನೀನು ಸೇವೆ ಮಾಡಿದ್ದಕ್ಕೆ ನಿನಗೊಂದು ಮಂತ್ರ ಹೇಳ್ತೇನೆ. ಆ ಮಂತ್ರವನ್ನ ನೀನು ಪಠಿಸಿ ಯಾವ ದೇವರ ಹೆಸರು ಹೇಳಿ ಕರೆದ್ರೆ ಆ ದೇವತೆಗಳು ನಿನ್ನ ಎದುರುಗಡೆ ಬರ್ತಾರೆ. ನಿನಗೇನು ಬೇಕು ಆ ರೀತಿ ಅನುಗ್ರಹ ಮಾಡ್ತಾರೆ, ನಿನಗೆ ಸಹಾಯ ಮಾಡ್ತಾರೆ. ಆಪತ್ತು ಬಂದಾಗ, ಪ್ರಸಂಗ ಬಂದಾಗ ನೀನು ದೇವತೆಗಳನ್ನೇ ಕರೆದು ಬಿಡ್ಬೋದು. ಏನಾದ್ರೂ ಒಂದು ದುರಂತ ಬಂತು, ಆಪತ್ತು ಬಂತು ಅಂತ ಇಟ್ಟು ಆ ಮಂತ್ರ ಹೇಳು, ಆ ದೇವತೆಗಳ ಹೆಸರನ್ನು ಕರೆದು ಏಹಿ ಬಾ ಅಂತನ್ನು ಬಂದು ಬಿಡ್ತಾರೆ. ಸಮಸ್ತ ದೇವ ವಶ್ಯದಂ, ಯಾವ ದೇವತೆಯನ್ನು ಬೇಕಾದ್ರೆ ಕರಿಬಹುದು. ವಿಷ್ಣುವನ್ನು ಕೂಡ ಕರಿಬಹುದು, ವಾಯುದೇವರನ್ನೂ ಕರಿಬಹುದು, ಯಾರನ್ನ ಬೇಕಾದ್ರೂ ಕರಿಬಹುದು. ಅಂಥ ಒಂದು ಮಂತ್ರವನ್ನ ದುರ್ವಾಸ ಋಷಿಗಳು ಉಪದೇಶ ಮಾಡಿ ಹೋದ್ರು. ಇವಳಿಗೆ ಆ ಕರೆಯುವಂತಹ ಪ್ರಸಂಗ ಏನು ಬಂದಿದ್ದಿಲ್ಲ. ಆದ್ರೆ ಒಂದು ದುರಂತ ಆಯಿತು. ಕುಂತಿಯ ಜೀವನವೇ ದುರಂತ. ನೋಡಿ, ಹುಟ್ಟಿದ್ದು ಶೂರಸೇನ ರಾಜನ ಮನೆ ಮಗಳಾಗಿ. ಅಲ್ಲಿ ಎಷ್ಟು ಚೆನ್ನಾಗಿ ಕುಂತಿ ಭೋಜ ಸಾಕಿದ್ರು ಕೂಡ ಸ್ವಂತ ತಂದೆಯ ಮನೆಯಲ್ಲಿ ಇದ್ದಾಗಂತೂ ಆಗ್ಲಿಲ್ಲ. ಕುಂತಿ ಭೋಜನ ಮನೆಯಲ್ಲಿ ಬೆಳೆದ್ಲು. ಅದು ಈ ಕೆಲಸ ಬೇರೆ ಬಂತು. ದುರ್ವಾಸರಂತಹ ಸಿಟ್ಟಿನ ಋಷಿಗಳನ್ನ ಬಹಳ ಜಾಗರೂಕವಾಗಿ ಸೇವೆ ಮಾಡ್ತಕ್ಕಂತಹ ಪ್ರಸಂಗ ಬಂತು ಕುಂತಿಗೆ. ಆರಾಮಾಗಿ ಎಲ್ಲಿ ಬಂತು ಅಲ್ಲಿ ಆಟ ಆಡ್ಕೊಂಡಿರೋ ಹಾಗಿಲ್ಲ. ಯಾವಾಗ್ಲೂ ದುರ್ವಾಸರ ಸೇವೆ ಮಾಡಿಕೊಂಡು ಅಲ್ಲೇ ಇದ್ಲು 13 ವರ್ಷ. ಆದ್ರೆ ಇದೊಂದು ಲಾಭ ಆಯ್ತು. ಯಾವ ದೇವತೆಗಳನ್ನು ಬೇಕಾದ್ರೆ ಕರೀಬಹುದು ಅನ್ನೋ ಮಂತ್ರ ಸಿಕ್ತು. ಇದೇ ಅವಳ ಪಾಲಿಗೆ ಮುಳುವಾಯ್ತು. ಮಂತ್ರ ಕೊಟ್ಟು ದುರ್ವಾಸ ಋಷಿಗಳು ಹೋದ ಮೇಲೆ ಒಂದು ಸಲ ಕುಂತಿ ಋತುಮತಿ ಆದ್ಲು.
ಋತುಮತಿಯಾಗಿ ಸ್ನಾನ ಮಾಡಿದಂಥವಳು ಋತೌತು ಸಾ ಸಮಾಪ್ಲುತ, ಋತು ಸ್ನಾನ ಮಾಡಿದ್ದಾಳೆ. ಹೊರಗಡೆ ಬಂದ್ಲು, ಅಂತರಿಕ್ಷದಲ್ಲಿ ಸೂರ್ಯ ಕಂಡ. ಕುಂತಿಗೊಂದು ದುರ್ಬುದ್ಧಿ ಬಂತು. ಹಾಗಿದ್ರು ದುರ್ವಾಸ ಋಷಿಗಳೊಂದು ಮಂತ್ರ ಕೊಟ್ಟಿದ್ದಾರೆ. ಆ ಮಂತ್ರ ಹೇಳಿಬಿಟ್ಟು ಹೆಸರು ಹೇಳಿ ಕರೆದ್ರೆ ಯಾವ ದೇವತೆ ಬೇಕಾದ್ರೆ ಬರ್ತಾನಂತೆ, ಪರೀಕ್ಷೆ ಮಾಡೋಣ ಅಂತ ದುರ್ಬುದ್ಧಿ ಬಂತು. ಇದು ಬಂದದ್ದು ತಪ್ಪಾಯ್ತು. ಆ ಮಂತ್ರ ಬೇಕಾದಾಗ ಉಪಯೋಗಿಸಬೇಕಾಗಿತ್ತು, ಪರೀಕ್ಷೆಗಾಗಿ ಉಪಯೋಗಿಸಿತು. ಹಾಗೆ ಕುಂತಿಗೊಂದು ಪರೀಕ್ಷೆ ಮಾಡೋಣ ಅಂತ ಅಂಥ ಪ್ರಸಂಗ ಏನೂ ಇದ್ದಿಲ್ಲ. ಪರೀಕ್ಷೆ ಮಾಡ್ಲಿಕ್ಕೆ ಆ ಮಂತ್ರ ಜಪ ಮಾಡಿದ್ಲು. ಸಮಾಹ್ವಯದ್ ದಿವಾಕರಂ, ಸೂರ್ಯನನ್ನ ಆಹ್ವಾನ ಮಾಡಿಬಿಟ್ಟು ಸಚಾ ಜಗಾಮ ತತ್ಕ್ಷಣಾತ್. ಮೊದಲೇ ಹೇಳಿದ್ದಾರೆ ಆಚಾರ್ಯರು, ಒಳ್ಳೆ ರೂಪಸಿ ಆಗಿರತಕ್ಕಂಥ ಸುಂದರಿಯಾದಂಥ ಕುಂತಿ ಮಂತ್ರ ಹೇಳಿ ಆ ಸೂರ್ಯನನ್ನು ಕರೆದು ಕೂಡಲೇ ಒಂದು ಕ್ಷಣದಲ್ಲಿ ಬಂದ್ಬಿಟ್ಟ ಸೂರ್ಯ. ಸೂರ್ಯ ಬಂದ, ಏನ್ ಕರೆದಿದ್ದಿ ಅಂತಂದ. ಯಾಕೆ ಕರೆದಿ ನನ್ನನ್ನ? ಆಹ್ವಾನ ಮಾಡಿದೆಯಲ್ಲ, ಯಾಕೆ ಎಂದ. ಏನು ಮಾಡ್ಬೇಕು, ಬಂದಾನು ಅನ್ನೋ ನಿರೀಕ್ಷೆನೇ ಇಲ್ಲ, ಬರೋದಿಲ್ಲ ಅಂತ ಅಂದ್ಕೊಂಡೇ ಕರೆದ್ಲವಳು. ಬಂದ್ಬಿಟ್ಟ ಸೂರ್ಯ. ಬಂದ ಮೇಲೆ ಸುಮ್ಮನೆ ಹೋಗ್ತಾನೇನು? ಇವಳಂದು, ಅಯ್ಯೋ ನೀನ್ ಯಾಕೆ ಬಂದಿ, ನಾನು ಸುಮ್ಮನೆ ಮಂತ್ರ ಹೇಳಿ ನಿನ್ನನ್ನು ಕರೆದದ್ದು, ನೀನ್ ಬರೋ ಉದ್ದೇಶ ಇದ್ದಿಲ್ಲ, ಮೊದಲು ಹೋಗು ನೀನ್ ಇಲ್ಲಿಂದ ಅಂತ. ಸ್ನಾತಳಾಗಿದ್ದಾಳೆ, ಹೋಗು ಅಂತಂದ್ರೆ ಹೋಗ್ತಾನೇನು ಸೂರ್ಯ? ಒಂದು ಹುಡುಗಿ ತಾನಾಗಿ ಕರೆದಿದ್ದಾಳೆ, ಬಂದಂತ ಸೂರ್ಯ ಹೋಗ್ಲೇ ಇಲ್ಲ. ತತೋ ನ ಸಾ ವಿಸರ್ಜಿತುಂ ಶಶಾಕತಂ ವಿನಾರತಿಂ ಸುವಾಕ್ ಪ್ರಯತ್ನತೋಪಿತಾಂ ಅಥಾ ಸಸಾದ ಭಾಸ್ಕರ. ಎಷ್ಟು ಪ್ರಯತ್ನ ಮಾಡಿದ್ಲು, ಎಷ್ಟು ದಮ್ಮೈ ಹಾಕಿದ್ಲು, ಬೇಡ್ಕೊಂಡ್ಲು, ಮಧುರವಾಗಿ ಹೇಳಿದ್ಲು, ಕಾಲಿಗೆ ಬೀಳ್ತೇನೆಂದು. ಏನು ಮಾಡಿದ್ರು ಕೂಡ ಸೂರ್ಯ, ನೀನಾಗಿ ಕರೆದಿದ್ದಿ, ನಾನು ಹಾಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು. ಇಂಥ ಪ್ರಸಂಗ ಬಂತು. ಎಷ್ಟು ಜಾಗರೂಕರಾಗಿರ್ಬೇಕು ಕನ್ಯೆಯರು ಅಂತ ಯೋಚನೆ ಮಾಡಿದೆ. ಸೂರ್ಯನಂಥವನನ್ನೇ ಕರೆದಾಗ ಹಾಗೆ ವಾಪಸ್ ಕಳಿಸ್ಲಿಕ್ಕೆ ಆಗ್ಲಿಲ್ಲ ಕುಂತಿಗೆ. ಅಂದ ಮೇಲೆ ಯೋಚನೆ ಮಾಡಿ ಸುವಾಕ್ ಪ್ರಯತ್ನ ತೋಪಿತಾಂ ಶಶಾಕತಂ ವಿನಾರತಿಂ. ಸೂರ್ಯ ಇವಳ ಸಂಪರ್ಕ ಮಾಡದೆ ಹಿಂತಿರುಗಲಿಕ್ಕೆ ಅವನು ಕೇಳಲೇ ಇಲ್ಲ ಸೂರ್ಯ. ಅಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಸೂರ್ಯ ಕುಂತಿಯ ಸಂಪರ್ಕ ಮಾಡಿಬಿಟ್ಟ. ಸತತ್ರ ಜಗ್ನಿವಾನ್ ಸ್ವಯಂ ದ್ವಿತೀಯ ರೂಪಕೋ ವಿಭು. ಗರ್ಭಧಾರಣೆ ಆಗೋಯ್ತು. ಸೂರ್ಯ ತಾನೇ ಒಂದು ಅಂಶದಿಂದ ಕುಂತಿಯ ಗರ್ಭದಲ್ಲಿ ಪ್ರವೇಶ ಮಾಡಿಬಿಟ್ಟ. ಇನ್ನೂ ಕುಂತಿಗೆ ಮದುವೆ ಆಗಿಲ್ಲ, ಏನಿಲ್ಲ, ಕನ್ಯಾವಸ್ಥೆಯಲ್ಲಿದ್ದಾಳೆ. ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ, ಏನೋ ಕುಚೋದ್ಯ ಮಾಡ್ಲಿಕ್ಕೆ ಹೋಗಿ ಸೂರ್ಯನನ್ನ ಕರೆದು ಬಿಟ್ಲು. ಕರೆದಾಗ ಬಂದಂತಹ ಸೂರ್ಯ ಇಷ್ಟು ದುರಂತ ಮಾಡೇ ಹೋಗಿಬಿಟ್ಟ. ಒಂದು ರೂಪದಿಂದ ಗರ್ಭದಲ್ಲಿ ಪ್ರವೇಶ ಮಾಡೇ ಬಿಟ್ಟ. ಗರ್ಭಿಣಿ ಆದ್ಲು. ಎಂಥ ಭೀತಿ ಆಯ್ತು ಅವಳಿಗೆ. ಅಷ್ಟು ಆಗಿನ ಕಾಲದಲ್ಲಿ ಕನ್ಯಾವಸ್ಥೆಯಲ್ಲಿ ಕುಂತಿ ಗರ್ಭಧಾರಣೆ ಮಾಡಿಬಿಟ್ಲು. ಆ ಮಗುವನ್ನು ಹೇಗೆ ಹೆರಬೇಕು, ಆ ಮಗುವನ್ನು ಏನು ಮಾಡಬೇಕು ಮುಂದೆ, ಇವೆಲ್ಲ ಬಹಳ ಸಮಸ್ಯೆ ಆಯ್ತು ಕುಂತಿ ದೇವಿಗೆ. ಆದ್ರೆ ಸ್ವಾರಸ್ಯ ಅಂತಂದ್ರೆ ಯಾರಿಗೂ ಗೊತ್ತಾಗದೆ ಇದ್ದಾಗ ಆ ಗರ್ಭಧಾರಣೆ ಮಾಡಿಕೊಂಡು ಮಗು ಹುಟ್ಟೋವರೆಗೂ ಹಾಗೆ ಇದ್ದಾಳೆ. ಕುಂತಿ ಭೋಜರಾಜ ಪ್ರಾಯಶಃ ಕುಂತಿಗೆ ಒಂದು ಪ್ರತ್ಯೇಕ ಮನೆಯನ್ನೇ ಮಾಡಿಟ್ಟಿದ್ದ ಅಂತ ಕಾಣ್ತದೆ. ಆಗಿನ ಕಾಲದಲ್ಲಿ ಕನ್ಯಾಂತಃಪುರ ಅಂತಲೇ ಒಂದಿರ್ತಿತ್ತಂತೆ. ಸ್ತ್ರೀಯರಿಗೆ ಪ್ರತ್ಯೇಕ ಅಂತಃಪುರ, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಅಂತಃಪುರ, ರಾಜಕುಮಾರನಿಗೆ ಪ್ರತ್ಯೇಕ ಅಂತಃಪುರ. ಅಂಥ ಕನ್ಯಾಂತಃಪುರದಲ್ಲಿ ಬಹಳ ಗುಟ್ಟಾಗಿ ಕುಂತಿ ಅಲ್ಲೇ ವಾಸ ಮಾಡಿಕೊಂಡಿದ್ದು ಕೊನೆಗೂ ಮಗು ಹುಟ್ಟಿತು. ಹುಟ್ಟಿದಂಥ ಮಗು ಹೇಗಿತ್ತು ಅಂತಂದ್ರೆ ಸವರ್ಮ ದಿವ್ಯ ಕುಂಡಲೋ ಜ್ವಲನ್ನಿವ ಸ್ವತೇಜಸ. ಹುಟ್ಟಿದಾಗ ದಿವ್ಯ ವರ್ಚಸ್ಸು, ಸೂರ್ಯನೇ ಹುಟ್ಟಿದ್ದಾನೆ ಅಂತಂದ್ರೆ ಎಂಥ ವರ್ಚಸ್ಸು ಯೋಚನೆ ಮಾಡಿ. ಅಷ್ಟೇ ಎಲ್ಲ ಕುಂತಿ ನೋಡ್ತಾ ಇದ್ದಾಳೆ, ಕವಚ ಸಹಿತವಾಗಿ ಹುಟ್ಟಿದ ಮಗು. ಯಾವ ಮಗು ಅಂಗಿ ಹಾಕೊಂಡು ಹುಟ್ಟುತ್ತದ್ರಿ? ಆದ್ರೆ ಕುಂತಿಗೆ ಗರ್ಭದಿಂದ ಮಗು ಹುಟ್ಟಿದಾಗ ಕವಚ ಧಾರಣೆ ಮಾಡಿಕೊಂಡು ಹುಟ್ಟಿದಂಥ ಮಗು. ಸಹಜವಾಗಿ ಚರ್ಮಕ್ಕೆ ಅಂಟಿದಂಥ ಕವಚ. ಕವಚ ಅಂತಂದ್ರೆ ತೆಗಿಲಿಕ್ಕೆ ಬರೋದಲ್ಲ, ಅದನ್ನ ತೆಗಿಬೇಕು ಅಂತಂದ್ರೆ ಕಿತ್ತಬೇಕು, ಚರ್ಮ ಕಿತ್ತಿದ ಹಾಗೆ ಕಿತ್ತಬೇಕು. ಆ ರೀತಿ ಚರ್ಮಕ್ಕೆ ಅಂಟುಕೊಂಡಿರ್ತಕ್ಕಂಥ ಸಹಜವಾಗಿರತಕ್ಕಂಥ ಕವಚ, ದಿವ್ಯವಾಗಿರತಕ್ಕಂಥ ಕವಚ. ಹುಟ್ಟುವಾಗಲೇ ಕರ್ಣನ ಕಿವಿಯಲ್ಲಿ ಕುಂಡಲಗಳು, ದಿವ್ಯವಾದಂಥ ಕುಂಡಲ ಮತ್ತು ಕವಚ ಸಹಿತನಾಗಿ ಹುಟ್ಟಿಬಿಟ್ಟ ಕರ್ಣ. ಅವನೇ ಕರ್ಣ. ಯಾಕೆ ಕರ್ಣ ಅಂತ ಹೆಸರು ಬಂತು ಅವನಿಗೆ ಅಂತಂದ್ರೆ ಸುದರ್ಶನೀಯ ಕರ್ಣತಃ ಸ ಕರ್ಣ ನಾಮಕೋ ಭವತ್. ಕಿವಿ ಬಹಳ ಚೆನ್ನಾಗಿತ್ತಂತವನು, ಕುಂಡಲನೂ ಇತ್ತು, ಸುಂದರವಾದ ಕಿವಿ, ಆದ್ರಿಂದ ಕರ್ಣ ಅಂತ ಅವನಿಗೆ ಪ್ರಸಿದ್ಧಿ ಬಂತು. ಈ ರೀತಿ ಸೂರ್ಯ ಒಂದು ಅಂಶದಿಂದ ಕುಂತಿಯ ಗರ್ಭದಿಂದ ಗುಟ್ಟಾಗಿ ಹುಟ್ಟಿ. ಸ ವರ್ಮ ದಿವ್ಯ ಕುಂಡಲೋ ಜ್ವಲನ್ನಿವ ಸ್ವತೇಜಸ. ಯಾರೀ ಕರ್ಣ? ಕುಂತಿಯ ಮಗನಾಗಿ ಸೂರ್ಯ ಏನೋ ಹುಟ್ಟಿದ, ಸೂರ್ಯನೇ ಕರ್ಣನಾಗಿ ಹುಟ್ಟಿದ. ಆದರೆ ಮುಂದೆ ಕರ್ಣನ ಕಥೆ ಎಲ್ರಿಗೂ ಗೊತ್ತು. ಆ ಕರ್ಣ ಮಾಡಬಾರದ ಕೆಲಸಗಳನ್ನು ಮಾಡಿದ್ದ. ದ್ರೌಪದಿ ದೇವಿಗೆ ಏನೇನು ಮಾತೊಂದ, ದುರ್ಯೋಧನನ ಕಡೆ ಸೇರಿದ, ಇದೆಲ್ಲ ಮುಂದೆ ಬರ್ತದೆ.
ಯಾಕಿಷ್ಟು ದುಷ್ಟತನ ಕರ್ಣನಲ್ಲಿ ಬಂತು? ಸೂರ್ಯನೇ ಅಲ್ವೇ ಹುಟ್ಟಿದ್ದು? ಆಚಾರ್ಯ ಹೇಳ್ತಾರೆ, ಸೂರ್ಯನೇ ಹುಟ್ಟಿದ ನಿಜ. ಆದರೆ ಸೂರ್ಯ ಕರ್ಣನಾಗಿ ಹುಟ್ಟಿದಾಗ ಬರೇ ಸೂರ್ಯ ಅಲ್ಲ, ಆ ಕರ್ಣನ ದೇಹದಲ್ಲಿ ಸೂರ್ಯನೂ ಇದ್ದ. ಒಂದು ಅಂಶದಿಂದ ಸಹಸ್ರವರ್ಮ ಅಂತ ಒಬ್ಬ ಅಸುರನೂ ಇದ್ನಂತೆ. ಸಹಸ್ರವರ್ಮ ಅಂತ ಒಬ್ಬ ಅಸುರ. ನರನಾರಾಯಣರು ಆ ಸಹಸ್ರವರ್ಮ, ಅವನ್ಯಾರು ಅಂತಂದ್ರೆ ಸಹಸ್ರವರ್ಮ 1000 ಕವಚ ಇತ್ತಂತ ಅವನಿಗೆ. ಸ್ವಾರಸ್ಯ, 1000 ಕವಚ ಇದ್ದದ್ರಿಂದ ಅವನಿಗೆ ಸಹಸ್ರವರ್ಮ ಅಂತ ಹೆಸರು. 999 ಕವಚಗಳನ್ನ ನರನಾರಾಯಣ ಕತ್ತರಿಸಿ ಹಾಕಿದ್ರಂತೆ. ನರನಾರಾಯಣರು ತಮ್ಮ ಪರಾಕ್ರಮದಿಂದ 999 ಕವಚ ಕತ್ತರಿಸಿ ಹಾಕಿದ್ರು. ಒಂದೇ ಒಂದು ಕವಚದಿಂದ ಆ ಸಹಸ್ರವರ್ಮ ಏಕವರ್ಮನಾಗಿ ಉಳ್ಕೊಂಡಿದ್ದು. ಅಂಥ ಸಹಸ್ರವರ್ಮನ ಆವೇಶ ಕರ್ಣನಲ್ಲಿ ಬಂತು. ಆದ್ರಿಂದಲೇ ಹುಟ್ಟುವಾಗ ಸಹಜವಾಗಿ ಒಂದು ಕವಚ ಇತ್ತು. ಒಂದು ಕವಚದಿಂದ ಸಹಜವಾದ ಕವಚದ ಆ ದೇಹದಲ್ಲಿ ಸೂರ್ಯನೂ ಇದ್ದ. ಸೂರ್ಯನೇ ಅವತಾರ, ಸೂರ್ಯನ ಅವತಾರ. ಆದರೆ ಸಹಸ್ರವರ್ಮ ಎಂಬಂತಹ ಅಸುರನ ಆವೇಶ ಇತ್ತು ಕರ್ಣನಲ್ಲಿ. ಸೂರ್ಯಾವತಾರ ಆದರೂ ಕೂಡ ಅಸುರಾವೇಶ. ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತೋ ಜನಿ. ಹೀಗೆ ಆ ಸೂರ್ಯ ಹುಟ್ಟುವಾಗ ಸಹಸ್ರವರ್ಮನ ಆವೇಶದಿಂದ ಕರ್ಣನಾಗಿ ಹುಟ್ಟಿದ್ದ. ಯಾಕೆ ಸಹಸ್ರವರ್ಮನ ಆವೇಶ ಬಂತು? ಅಸುರಾವೇಶ ಯಾಕೆ ಬರ್ತದೆ? ಸೂರ್ಯನೇ ಅವತಾರ ಮಾಡಿ ಕರ್ಣನಾಗಿ ಹುಟ್ಟಿದಾಗ ಅಸುರಾವೇಶ ಬರ್ಲಿಕ್ಕೆ ಕಾರಣ ಏನು? ಅದಕ್ಕೂ ಒಂದು ಹಿನ್ನೆಲೆ ಇರ್ತದೆ. ಸುಮ್ಮನೆ ಅಸುರಾವೇಶ ಆಗೋದಿಲ್ಲ. ಪುರಾಸವಾಲಿ ಮಾರಣ ಪ್ರಭೂತ ದೋಷ ಕಾರಣ ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತೋ ಜನಿ. ಸೂರ್ಯ ಹಿಂದೆ ಏನ್ ಅವತಾರ ಮಾಡಿದ್ದ? ಸುಗ್ರೀವನಾಗಿ ಹುಟ್ಟಿದ್ದ. ಸುಗ್ರೀವನಾಗಿ ಹುಟ್ಟಿದಾಗ ವಾಲಿಯನ್ನು ಕೊಲ್ಲಿಸಿದ್ದ. ಏನೋ ವಾಲಿಗೂ ಸುಗ್ರೀವನಿಗೂ ಜಗಳ ಆಗಿತ್ತು ಅಂತ ಇಟ್ಕೊಳ್ರಿ. ಆದ್ರೆ ರಾಮದೇವರೇ ಒಂದೇ ಸಲಕ್ಕೆ ವಾಲಿಯನ್ನು ಕೊಲ್ಲದೇನೆ ವಾಲಿಯನ್ನು ಹಾಗೇ ಬಿಟ್ರು. ಸುಗ್ರೀವ ಕೇಳ್ತಾನೆ, ವಾಲಿಯನ್ನು ಕೊಲ್ತೀನಿ ಅಂತ ಹೇಳಿದೆ ರಾಮ, ನಾನೇನೋ ಹೋಗಿ ಯುದ್ಧ ಮಾಡಿದೆ, ನಾನೇ ಏಟ್ ತಿಂದು ಬಂದೆ, ಯಾಕೆ ವಾಲಿಯನ್ನು ಕೊಲ್ಲಿಲ್ಲ ಅಂತ. ಹಾಗೆ ರಾಮ ಹೇಳ್ತಾನೆ, ಸುಗ್ರೀವ, ಏನೋ ನಿಮ್ಮಿಬ್ಬರಲ್ಲಿ ವೈಮನಸ್ಯ ಬಂದಿದೆ, ಅದನ್ನು ಪರಿಹಾರ ಮಾಡ್ಕೋತೀರೇನೋ ಅಂತ ಬಿಟ್ಟೆ ಅಂತಂತ. ಒಂದೇ ಸಲ ನಾನು ವಾಲಿಯನ್ನು ಕೊಂದು ಬಿಟ್ರೆ ಸೌಭ್ರಾತ್ರಮೇಶ ಯದಿ ವಂಚಿಸಿ, ನೀನು ಪುನಃ ಸೌಹಾರ್ದದಿಂದ ವರ್ತಿಸುವುದಾದರೆ ನೋಡು, ಇವತ್ತಿಗೂ ಒಂದು ಅವಕಾಶ ಕೊಟ್ಟಿದ್ದೀನಿ, ಇಬ್ಬರಿಗೂ ಬೇಕಾದ್ರೆ ರಾಜ್ಯ ಮಾಡಿಬಿಡ್ತೀನಿ, ರಾಜಿಯಾಗಿ ಇಬ್ರು ಐಕಮತ್ಯದಿಂದ ಇರ್ತೀರೋ ಅಂತ ಕೇಳಿದ್ರೆ ಸುಗ್ರೀವ್ ಹೇಳ್ದ, ಇಲ್ಲ ಇಲ್ಲ, ವಾಲಿಯನ್ನು ಕೊಂದೇ ಬಿಡಬೇಕು ನೀನು ಅಂತ ಹಠ ಹಿಡಿದು ರಾಮದೇವರಿಂದ ವಾಲಿಯನ್ನು ಕೊಲಿಸಿದ್ದಾನೆ ಸುಗ್ರೀವ್. ತನ್ನ ಅಣ್ಣನಾದಂಥ ವಾಲಿಯನ್ನು ಕೊಲಿಸಿದ್ದ. ಏನೋ ಅಣ್ಣ ತಮ್ಮಂದರಲ್ಲಿ ಭಿನ್ನಾಭಿಪ್ರಾಯ ಬರಬಹುದು, ಆದ್ರೆ ಈ ಮಟ್ಟಕ್ಕೆ ಹೋಗುವ. ಸುಗ್ರೀವ ಎಂಥ ಮಟ್ಟಕ್ಕೆ ಹೋದ ನೋಡ್ರಿ, ಎಂಥ ನೀತಿ ಹೇಳ್ತದೆ ಮಹಾಭಾರತ. ಆಚಾರ್ಯ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ. ಅಣ್ಣ ತಮ್ಮಂದರಲ್ಲಿ ವಿರೋಧ ಬಂದ್ರೆ ಆ ವಿರೋಧ ಕಾಲಾಂತರದಲ್ಲಿ ಶಾಂತಿ ಆಗ್ತದಂತೆ. ಕಾರಣ ಮೃತೆ ವಿನಿವರ್ತತೆ ಚ. ಇದ್ದಕ್ಕಿದ್ದ ಹಾಗೆ ಅಣ್ಣ ತಮ್ಮಂದ್ರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿರ್ತಾರೆ, ಒಟ್ಟಾಗಿ ಬಿಡ್ತಾರಂತೆ. ಆದ್ರಿಂದ ಮೂರನೆಯವರು ಅಣ್ಣ ತಮ್ಮಂದ್ರ ಜಗಳದಲ್ಲಿ ಪ್ರವೇಶ ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ರಾಮ ಒಂದೇ ಸಲ ವಾಲಿಯನ್ನು ಕೊಲ್ಲಿಲ್ಲ, ಒಂದು ಅವಕಾಶ ಕೊಟ್ಟ. ಆದ್ರೂ ಸುಗ್ರೀವ ಹೇಳಿದಂತ ಹಠ ಹಿಡ್ದ, ನೀನ್ ಕೊಲ್ಲೇಬೇಕು ಅಂತ. ಆಮೇಲೆ ಹಾಗಾದ್ರೆ ಸರಿ, ನಿನ್ಗಿಷ್ಟು ಹಠ ಇದ್ರೆ ಕೊಲ್ತೇನೆ ಅಂತ ವಾಲಿಯನ್ನ ವಧೆ ಮಾಡಿದ್ದಾನೆ ಶ್ರೀರಾಮ. ಆದ್ದರಿಂದ ವಾಲಿಯನ್ನ ಕೊಲ್ಲಿಸಿದ ದೋಷ ಆ ಸುಗ್ರೀವನಿಗೆ ಅಂದ್ರೆ ಸೂರ್ಯನಿಗೆ ಅಂಟುಕೊಂಡಿತ್ತು. ಪುರಾಸ ವಾಲಿ ಮಾರಣ ಪ್ರಭೂತ ದೋಷ ಕಾರಣ. ಅದು ದೊಡ್ಡ ದೋಷ ಆಯ್ತಂತೆ ಆ ವಾಲಿಯನ್ನು ಕೊಲಿಸಿದ್ದು. ಆ ದೋಷದಿಂದ ಅದೇ ಸೂರ್ಯ ಕರ್ಣನಾಗಿ ದ್ವಾಪರ ಯುಗದಲ್ಲಿ ಹುಟ್ಟುವಾಗ ಸಹಸ್ರವರ್ಮ ಎಂಬಂತಹ ಅಸುರಾವೇಶ ಬಂದರು. ಸುಗ್ರೀವನಾಗಿದ್ದಾಗ ಅಸುರಾವೇಶ ಇತ್ತು. ಅದೇ ಸೂರ್ಯ ಇಲ್ಲಿ ಕರ್ಣನಾಗಿ ಹುಟ್ಟಿದಾಗ ಅಸುರಾವೇಶ ಬಂತು. ಕಾರಣ ಕೊನೆಗೆ ವಾಲಿಯನ್ನು ಕೊಲಿಸಿದ್ದು. ಅದರಿಂದ ಪ್ರಭೂತ ದೋಷ ಕಾರಣ, ಬಹಳ ದೊಡ್ಡ ದೋಷ ಬಂತು ಅನ್ನೋ ನಿರ್ಣಯವನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಕರ್ಣ ಸೂರ್ಯನೇ ಒಳ್ಳೆಯವನೇ. ಯಥಾ ಗ್ರಹೈರ್ವಿದೂಷ್ಯತೆ ಮತಿರ್ನೃಣಾಂ ತಥೈವ ಹಿ ಅಭೂತ್ಯ ದೈತ್ಯ ದೂಷಿತ ಮತಿರ್ದಿವಾಕರಾತ್ಮನಃ. ಸಾಕ್ಷಾತ್ ಸೂರ್ಯನೇ ಕರ್ಣ, ಆದರೂ ಅವನ ಬುದ್ಧಿ ಕೆಟ್ಟು ಹೋಗಿತ್ತು, ಬಹಳ ಕೆಟ್ಟಿತ್ತು ಬುದ್ಧಿ. ಹೇಗೆ ಗ್ರಹಗಳು ಪಿಶಾಚಿಗಳು ಮೈಯಲ್ಲಿ ಪ್ರವೇಶ ಮಾಡಿದರೆ ಆ ವ್ಯಕ್ತಿಗಳ ಬುದ್ಧಿ ಕೆಟ್ಟು ಹೋಗ್ತದೋ ಅದರಂತೆ ಸೂರ್ಯನ ಬುದ್ಧಿ ಕೆಟ್ಟಿತ್ತು ಆ ಸಹಸ್ರವರ್ಮ ಅನ್ನೋ ಅಸುರಾವೇಶದಿಂದ. ಆದರೂ ಮಹಾಪ್ರಸಿದ್ಧನಾದ, ಒಳ್ಳೆ ಬಲಶಾಲಿಯಾಗಿದ್ದ. ಯಾಕೆ ಅಂತಂದ್ರೆ ಪರಮಾತ್ಮನ ಆವೇಶನೇ ಇತ್ತಂತೆ. ಕರ್ಣನಲ್ಲಿ ಪರಮಾತ್ಮಂದೇ ಆವೇಶ. ಸಹಸ್ರವರ್ಮ ಎಂಬ ಅಸುರನ ಆವೇಶನೂ ಇತ್ತು, ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನನೂ ಇತ್ತಂತೆ ಆ ಕರ್ಣನಲ್ಲಿ. ಯಾಕೆ ಪರಮಾತ್ಮನ ಸನ್ನಿಧಾನ ಅಂದ್ರೆ ತಥಾಪಿ ರಾಮ ಸೇವನಾತ್, ಸುಗ್ರೀವನಾಗಿ ರಾಮನ ಸೇವೆನೂ ಮಾಡಿದ್ದ.
ಒಂದು ಕಡೆಯಿಂದ ರಾಮನ ಸೇವೆನೂ ಮಾಡಿದ್ದ, ಆ ಕಡೆ ವಾಲಿಯನ್ನು ಕೊಲ್ಲಿಸಿದ್ದ. ವಾಲಿಯನ್ನು ಕೊಲ್ಲಿಸಿದ್ರಿಂದ ಆ ಸುಗ್ರೀವ ಕರ್ಣನಾಗಿ ಹುಟ್ಟಿದಾಗ ಅಸುರಾವೇಶ ಬಂದಿತ್ತು, ಅವನ ಬುದ್ಧಿ ಕೆಟ್ಟು ಹೋಗಿತ್ತು. ಆದ್ರೆ ರಾಮನ ಸೇವೆ ಮಾಡಿದ್ರಿಂದ ಆ ಪರಮಾತ್ಮನ ಸನ್ನಿಧಾನನೂ ಇತ್ತಂತೆ ಕರ್ಣನಲ್ಲಿ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮ ಮಾಡಿದ್ದು ಹಾನಿ ಆಗುವುದಿಲ್ಲ, ದುಷ್ಕರ್ಮ ಮಾಡಿದ್ದು ಹಾನಿ ಆಗುವುದಿಲ್ಲ, ಎರಡರ ಫಲವೂ ಅನುಭವಿಸಿ. ಇಂಥ ಕರ್ಣ ಸುಂದರವಾದ ಕರ್ಣದಿಂದ ಹುಟ್ಟಿ ಕರ್ಣನಾಮಕನಾದ. ಕುಂತಿ ಏನು ಮಾಡಬೇಕು? ಇಂಥ ಕರ್ಣ ಹುಟ್ಟಿದಾಗ ಮುಂದೆ ಆ ಮಗು ಅಲ್ಲಿ ಇಲ್ಲಿ ಓಡಾಡ್ತದೆ, 4 ಜನರಿಗೆ ಗೊತ್ತಾಗ್ತದೆ, ತಂದೆಗೆ ಗೊತ್ತಾಗ್ತದೆ, ಸಮಾಜಕ್ಕೆ ಹೆದರಿದ್ಲು. ಸಮಾಜದಲ್ಲಿ ಕನ್ಯಾವಸ್ಥೆಯಲ್ಲಿ ಮಗುವನ್ನು ಹಡೆದು ಬಿಟ್ರೆ ಏನು ಗತಿ? ಅದಕ್ಕೆ ಕುಂತಿ ಎಷ್ಟು ಗುಟ್ಟಾಗಿ ಆ ಗರ್ಭಧಾರಣೆ ಮಾಡಿಕೊಂಡು 9 ಮಾಸ ಧರಿಸಿ ಆ ಕರ್ಣನಿಗೆ ಜನ್ಮ ಕೊಟ್ಟು ಕೊನೆಗೆ ಆ ಕರ್ಣನನ್ನ ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಲಂತ. ಸರತ್ನ ಪೂರ್ಣ ಮಂಜುಷಾ ಗತೋ ವಿಸರ್ಜಿತೋ ಜಲೆ. ಒಂದು ಪೆಟ್ಟಿಗೆಯಲ್ಲಿ ಆ ಕೂಸನ್ನ ಬಚ್ಚಿಟ್ಟು ಯಾರಾದ್ರೂ ತಗೊಂಡು ಬದುಕಿಸಲಿ, ಇದಂತೂ ರತ್ನ ವಜ್ರ ವೈಡೂರ್ಯ ಸಂಪತ್ತು ಆ ಪೆಟ್ಟಿಗೆಯಲ್ಲಿ ತುಂಬಿದ್ಲಂತ. ರತ್ನಪೂರ್ಣ ಮಂಜುಷ, ಅಷ್ಟು ರತ್ನ ಮುತ್ತುಗಳನ್ನು ತುಂಬಿ ಸಂಪತ್ತು ತುಂಬಿ ಕರ್ಣನನ್ನ ಇಟ್ಟು ಆ ಪೆಟ್ಟಿಗೆಯನ್ನ ಅಶ್ವನದಿ ಅಂತ ಒಂದು ನದಿ, ಆ ಅಶ್ವನದಿಯಲ್ಲಿ ಬಿಟ್ಲಂತ. ಆ ಪೆಟ್ಟಿಗೆ ಅಶ್ವನದಿಯಿಂದ ತೇಲ್ಕೊಂಡು ಪ್ರವಾಹದಲ್ಲಿ ಬಂದು ಚರ್ಮಣ್ವತಿ ಅನ್ನುವಂತಹ ನದಿಗೆ ಬಂತು. ಚರ್ಮಣ್ವತಿ ನದಿಯಿಂದ ಯಮುನಾ ನದಿಗೆ ಬಂತು. ಯಮುನಾ ನದಿಯಿಂದ ಗಂಗಾ ನದಿಗೆ ಬಂತಂತೆ. ಗಂಗಾ ನದಿಗೆ ಬಂದಾಗ ಅಲ್ಲಿ ಒಬ್ಬ ನದಿ ಪ್ರವಾಹತೋ ಗತಂ ದದರ್ಶ ಸೂತನಂದನ ತಮಗ್ರಹೀತ್ ಸರತ್ನಕಂ ಚಕಾರ ಪುತ್ರಕಂ ನಿಜಂ. ಅಧಿರಥ ಅಂತ ಒಬ್ಬ ಸೂತ ಜಾತಿ ಅಂತಂದ್ರೆ ಕ್ಷತ್ರಿಯ ಮತ್ತು ವೈಶ್ಯರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಜಾತಿ. ಆ ಸೂತ ಜಾತಿ ಈ ಕಡೆ ಕ್ಷತ್ರಿಯನೂ ಅಲ್ಲ ವೈಶ್ಯನೂ ಅಲ್ಲ, ಅದರ ಮಧ್ಯದಲ್ಲಿ ಬರುವ ಆ ಸೂತ ಜಾತಿಯ ಅಧಿರಥ ಅನ್ನುವಂಥ ಒಬ್ಬ ಸೂತ ಪುತ್ರ ಆ ಗಂಗಾ ಪ್ರವಾಹದಲ್ಲಿ ಬಂದಂತಹ ಪೆಟ್ಟಿಗೆಯನ್ನ ತೆಗೆದು ನೋಡ್ತಾನೆ. ಸಾಕಷ್ಟು ಸಂಪತ್ತು, ಜೀವಂತವಾಗಿರತಕ್ಕಂಥ ಶಿಶು, ಅವನಿಗೆ ಮಕ್ಕಳಿದ್ದಿಲ್ಲ. ರಾಧಾ ಅನ್ನೋ ಹೆಂಡತಿಗೆ ಆ ಮಗುವನ್ನು ತಂದುಕೊಟ್ಟು, ರಾಧೆ ಮತ್ತು ಅಧಿರಥ ಅನ್ನುವಂಥ ಆ ಸೂತ ದಂಪತಿಗಳು ಆ ಮಗುವನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದರು. ಸಾಕಷ್ಟು ಸಂಪತ್ತು ಸಿಕ್ಕಿತ್ತು. ಅವನಿಗೆ ಹೆಸರಿಡುವಾಗ ವಸುಷೇಣ ಅಂತ ನಾಮಕರಣ ಮಾಡಿದರಂತೆ. ಕರ್ಣನಿಗೆ ಇಟ್ಟ ಹೆಸರು, ಆ ಸೂತ ದಂಪತಿಗಳು ಇಟ್ಟಂತಹ ಹೆಸರು ವಸುಷೇಣ. ವಸು ಅಂದ್ರೆ ಸಂಪತ್ತು, ಶೇಣ ಅಂತಂದ್ರೆ ಆ ಸಂಪತ್ತಿನಿಂದ ಕೂಡಿಕೊಂಡು ದೊರಕಿದಾದ್ರಿಂದ ಅವನಿಗೆ ವಸುಷೇಣ ಅಂತ ನಾಮಕರಣ ಮಾಡಿದರು. ಸಂಪತ್ತಿನಿಂದ ಸಂಬದ್ಧನಾಗಿ ಬಂದಿದ್ದಾನೆ, ಆದ್ರಿಂದ ವಸುಷೇಣ ಅಂತ ಹೆಸರಿಡೋಣ ಅಂತ ಇಟ್ರು. ಕರ್ಣ ಅಂತ ಕಿವಿ ಚೆನ್ನಾಗಿದ್ದರಿಂದ ಕರ್ಣ ಅಂತ ಕರಿತಾ ಇದ್ರು, ನಿಜವಾಗೂ ವಸುಷೇಣ. ರಾಧಾ ಅನ್ನುವಂಥವಳು ಸಾಕಿದ್ರಿಂದ ರಾಧೇಯ ಅಂತಲೂ ಪ್ರಸಿದ್ಧನಾಗಿದ್ದಾನೆ. ಇದು ಆ ಕರ್ಣನ ಜನ್ಮ ವೃತ್ತಾಂತ. ಹೀಗೆ ಕುಂತಿ ಕರ್ಣನನ್ನ ಅಶ್ವನದಿಯಿಂದ ತೇಲಿ ಬಿಟ್ಟರೂ ಕೂಡ ಗೂಢಚಾರರನ್ನ ಕೆಲವರನ್ನ ಇಟ್ಟಿದ್ಲಂತೆ ದುಡ್ಡು ಕೊಟ್ಟು. ಗುಟ್ಟಾಗಿ ಕೆಲವು ಗೂಢಚಾರರನ್ನಿಟ್ಟು ಆ ಪೆಟ್ಟಿಗೆ ಎಲ್ಲಿ ಹೋಯ್ತು, ಮುಳುಗಿತೋ ಏನೋ, ಯಾರು ಸಾಕ್ತಾ ಇದ್ದಾರೆ, ಎಲ್ಲಿ ಹೋಯ್ತು, ಅದನ್ನೆಲ್ಲ ತಿಳ್ಕೊಳ್ತಾ ಇದ್ಲಂತೆ ಕುಂತಿ. ಅಷ್ಟು ಪ್ರಭಾವ ಇತ್ತು. ಅಧಿರಥ ಅನ್ನುವಂತಹ ಸೂತ ತಗೊಂಡಿದ್ದಾನೆ, ಸಾಕ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಅವಳಿಗೆ ಸಮಾಧಾನನೂ ಆಯಿತು ಕುಂತಿಗೆ. ಎಷ್ಟು ಆತಂಕ ಆಗಿರಬಹುದು ಆ ವಯಸ್ಸಿನಲ್ಲಿ ಕುಂತಿಗೆ. ಇದು ದುರಂತ. ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಇಷ್ಟು ದುರಂತ, ಬಹಳ ವೇದನೆ ಅನುಭವಿಸಿದ್ದ. ಅಥ ಕುಂತಿ ದತ್ತಾಸ ಪಾಂಡೋ ಸೋಪಿ ಏತಯಾ ಚಿರಂ ರೇಮೇ. ಸೂರ್ಯ ಎಷ್ಟು ಬೇಡ್ಕೊಂಡ್ರು ಕೂಡ, ಕುಂತಿ ಎಷ್ಟು ಬೇಡ್ಕೊಂಡ್ರು ಕೂಡ ಬಲಾತ್ಕಾರ ಮಾಡಿ ಕೊನೆಗೂ ತಾನೇ ಗರ್ಭಧಾರಣೆ ಮಾಡಿ ಹೊರಟು ಬಿಟ್ಟ. ಹೋಗುವಾಗ ಒಂದು ವರ ಕೊಟ್ಟು ಹೋಗಿದ್ನಂತೆ, ಪುನಃ ನಾನು ನಿನಗೆ ಕನ್ಯಾತ್ವವನ್ನು ಕೊಡ್ತೇನೆ, ಮತ್ತೆ ನೀನು ಕನ್ಯೆಯಾಗಿ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸುಖವಾಗಿರ್ಬೋದು. ನನ್ನನ್ನು ಕರೆದದ್ದಕ್ಕೆ ನಾನು ಹಾಗೆ ಹೋಗ್ಲಿಕ್ಕೆ ತಯಾರಿದ್ದೇನೆ, ಇಂಥ ಕಾರ್ಯ ಮಾಡಿದೆ ಅಂತ ಹೇಳಿ ಕನ್ಯಾತ್ವ ಕೊಟ್ಟು ಹೋದ್ನಂತೆ. ಆದ್ರಿಂದ ಕುಂತಿ ಕರ್ಣನ ತಾಯಿಯಾದರೂ ಕೂಡ ಮತ್ತೆ ಕನ್ಯೆನೇ ಆಗಿದ್ಲು. ಅಂಥ ಕುಂತಿಯನ್ನು ಕುಂತಿಭೋಜ ರಾಜ ಪಾಂಡುವಿಗೆ ಕೊಟ್ಟು ಮದುವೆ ಮಾಡಿದ. ಇದೊಂದು ದುರಂತ. ಹೋಗಿ ಪಾಂಡುರಾಜನ ಮದುವೆ ಮಾಡ್ಕೊಳ್ತಕ್ಕಂತಹ ಪ್ರಸಂಗ ಬಂತ. ಆಗ್ಲಿ ಅಂತ ಆಗಿನ ಕಾಲದಲ್ಲಿ ಒಪ್ಪಿ ಬಿಡ್ತಾ ಇದ್ರು. ಪಾಂಡುರಾಜನ ಮದುವೆ ಮಾಡಿಕೊಂಡು ಸೋಪೇತಯ ಚಿರಂರೇಮೆ, ಪಾಂಡು ಕುಂತಿ ಜೊತೆಗೆ ಚಿರಕಾಲ ರಮಿಸಿದ. ಅದೇ ಹೊತ್ತಿಗೆ ವಿದುರನಿಗೂ ಕೂಡ ವಿವಾಹ ಮಾಡಿದ್ರು ಭೀಷ್ಮರು. ವಿದುರನ ಹೆಂಡತಿ ಆರುಣಿ ಅಂತ ಅವಳ ಹೆಸರು. ಶೂರಾತ್ ಶೂದ್ರ್ಯಾಂ ಜಾತಾಂ ವಿದುರೋ ವಹದಾರುಣೀಂ ಗುಣಾಢ್ಯಾಂ ಸಹ. ಜ್ಞಾನಿಯಾದಂಥ ವಿದುರ ಶೂದ್ರ ವರ್ಣದಲ್ಲಿ ಅವನು ಹುಟ್ಟಿದ್ದ.
ಆದ್ರಿಂದ ಭೀಷ್ಮರು ವಿದುರನಿಗೆ ಕನ್ಯಾ ತಂದು ಮದುವೆ ಮಾಡುವಾಗ ಶೂರರಾಜನಿಗೆ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥ ಆರುಣಿ ಅನ್ನೋ ಕನ್ಯೆಯನ್ನು ತಂದೆ ಮದುವೆ ಮಾಡಿದರು. ಆವಾಗ ಕ್ಷತ್ರಿಯರು, ಶೂರಸೇನ ಕ್ಷತ್ರಿಯ, ಶೂದ್ರ ವರ್ಣದ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದಂತೆ. ಆದ್ರಿಂದ ಶೂರಾತು ಶೂದ್ರಾಂ ಜಾತಾಂ, ಅಲ್ಲಿ ಹುಟ್ಟಿದಂತಹ ಆರುಣಿ ಅನ್ನೋ ಕನ್ಯೆಯನ್ನು ತಂದು ಮದುವೆ ಮಾಡಿ. ಕುಂತಿ ಪಾಂಡುರಾಜನನ್ನೇನೋ ಮದುವೆ ಮಾಡಿಕೊಂಡ್ಲು. ಇನ್ನೊಂದು ದುರಂತ ಅಂದ್ರೆ ಅವಳಿಗೊಬ್ಳು ಸವತಿ ಬೇರೆ ಬಂದು, ತಾನೊಬ್ಳೇ ಆಗಿರ್ಲಿಲ್ಲ, ಮಾದ್ರಿ ಅಂತ ಪಾಂಡುರಾಜ ಮತ್ತೊಬ್ಳು ಮಾದ್ರಿಯನ್ನು ವಿವಾಹ ಮಾಡಿಕೊಂಡ. ಆ ಮಾದ್ರಿ ಯಾರು? ಅಥಚರ್ತಾಯ ನನಾಮ ಮದ್ರೇಶ ಶಕ್ರತುಲ್ಯ ಪುತ್ರಾರ್ಥಿ ಕನ್ಯಾರತ್ನಂಚಾಪ್ತುಂ ಚಕ್ರೆ ಬ್ರಾಹ್ಮಂ ತಪೋ ವರಂಚಾಪ. ಋತಾಯನ ಅಂತ ಒಬ್ಬ ರಾಜನ ಮಗಳು ಮಾದ್ರಿದೇವಿ. ಋತಾಯನ ಅನ್ನೋ ರಾಜ ಮದ್ರದೇಶದ ರಾಜ. ಮದ್ರದೇಶದ ಋತಾಯನ ರಾಜ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದಂತೆ. ಇಂದ್ರನಂಥ ಬಲಶಾಲಿಯಾದ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿ ಬ್ರಹ್ಮದೇವರು ವರ ಕೊಟ್ಟಿದ್ರು. ಆ ವರದಿಂದ ಋತಾಯನ ರಾಜನಿಗೆ ಒಬ್ಬ ಗಂಡು ಮಗ ಹುಟ್ಟಿದ್ದ. ಅವನೇ ಶಲ್ಯ. ಶಲ್ಯ ಯಾರು ಅಂತಂದ್ರೆ ಪ್ರಹ್ಲಾದನ ತಮ್ಮನಾಗಿರತಕ್ಕಂಥ ಸಹ್ಲಾದನೇ ಶಲ್ಯನಾಗಿ ಹುಟ್ಟಿದ. ಪ್ರಹ್ಲಾದನ ತಮ್ಮ ಸಹ್ಲಾದ, ಆ ಸಹ್ಲಾದ ಶಲ್ಯ. ಅವನಿಗೆ ಶಲ್ಯ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಶತ್ರು ಶಲ್ಯ, ಶತ್ರುಗಳಿಗೆಲ್ಲ ಮುಳ್ಳಿದ್ದಂತೆ ಇದ್ನಂತೆ, ಶತ್ರುಗಳಿಗೆಲ್ಲ ಒಂದು ಶಲ್ಯ ಆಯುಧ ಇದ್ದಂತೆ ಇದ್ನಂತೆ. ಅದು ಮಹಾಪರಾಕ್ರಮಶಾಲಿ ಶಲ್ಯ. ಆದ್ರಿಂದ ಅವನಿಗೆ ಶಲ್ಯ ಅಂತಲೇ ಹೆಸರಿಟ್ರು. ಹೀಗೆ ಋತಾಯನನಿಗೆ, ಮದ್ರದೇಶದ ಋತಾಯನನಿಗೆ ಶಲ್ಯ ಆದ್ಮೇಲೆ ಒಂದು ಹೆಣ್ಣು ಮಗು ಕನ್ಯಾರತ್ನ ಬೇಕು ಅಂತಲೂ ಅವನು ವರ ಪಡೆದಿದ್ದ. ಆದ್ರಿಂದ ಹುಟ್ಟಿದವಳು ಮಾದ್ರಿ. ಮಾದ್ರಿಯೂ ಕೂಡ ಮದ್ರದೇಶದ ರಾಜನ ಮಗಳಾದ್ರಿಂದ ಮಾದ್ರಿ ಅಂತ ಕರೀತಾ ಇದ್ರಂತೆ. ಅವಳು ಪೂರ್ವ ಜನ್ಮದಲ್ಲಿ ಪಾಂಡುವಿಗೆ ಹೆಂಡತಿನೇ ಆಗಿದ್ಲು. ಕುಂತಿನೂ ಪೂರ್ವ ಜನ್ಮದಲ್ಲಿ ಪಾಂಡುವಿನ ಹೆಂಡತಿ, ಮಾದ್ರಿಯೂ ಪಾಂಡುವಿನ ಹೆಂಡತಿ. ಆದ್ರಿಂದ ಇಬ್ರು ಹೆಂಡಂದರಾದರು. ಹೀಗೆ ಪಾಂಡುರಾಜ ಕುಂತಿ ಮತ್ತು ಮಾದ್ರಿ ಇಬ್ಬರನ್ನ ವಿವಾಹ ಮಾಡಿಕೊಂಡ. ಅಥಾಂಗನಾರತ್ನಮವಾಪ್ಯ ತದ್ವಯಂ ಪಾಂಡುಸ್ತು ಭೋಗಾನ್ ಬುಭುಜೇ ಯಥೇಷ್ಟತಃ ಅಪಿ ಫಲಧರ್ಮ ಸಮಾಶ್ರಯೋ ಮಹೀಂ ಜ್ಯೇಷ್ಠಾಪಚಾಯಿ ವಿದುರೋಕ್ತ ಮಾರ್ಗತಃ. ಪಾಂಡುರಾಜನೇ ರಾಜನಾಗಿ ಭೂಮಿಯನ್ನು ಆಳ್ತಾ ಇದ್ನಂತೆ. ಭೀಷ್ಮರು ಬಹಳ ಧರ್ಮದಿಂದ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡುವಾಗ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಮಾಡಿದ್ರಂತೆ. ಅವನನ್ಗೆ ನೀನೇ ರಾಜನಾಗು ಅಂತ ಅವನನ್ನೇ ರಾಜ್ಯದಲ್ಲಿ ಕೂಡಿಸಿದ್ರು. ಪಾಂಡುವನ್ನ ಯುವರಾಜ ಅಂತ ಮಾಡಿದ್ರಂತೆ. ಇದು ಭೀಷ್ಮರ ಧರ್ಮ. ಕುರುಡ ಅಂತ ಅವನನ್ನು ತಿರಸ್ಕಾರ ಮಾಡಲಿಲ್ಲ, ಕಡೆಗಾಣಿಸಲಿಲ್ಲ. ಹಿರಿಯ ಮಗನಾಗಿದ್ದಾನೆ, ವಿಚಿತ್ರ ವೀರ್ಯನಿಗೆ ದೊಡ್ಡ ಮಗ. ಆದ್ರಿಂದ ಧೃತರಾಷ್ಟ್ರನಿಗೆ ಮಾಡಬೇಕು ಅಂತ ಅವನನ್ನು ರಾಜನ ಮಾಡಿ ಎರಡನೇ ಮಗ ಪಾಂಡುವನ್ನ ಯುವರಾಜನನ್ನ ಮಾಡಿದ್ರು. ಆದ್ರೆ ಧೃತರಾಷ್ಟ್ರನ ದೊಡ್ಡ ಗುಣ ನೋಡ್ಬೇಕು. ಭೀಷ್ಮರು ತಮ್ಮ ದೊಡ್ಡಷ್ಟಿಗಿಂತ ತಾವು ಪಟ್ಟಾಭಿಷೇಕ ಮಾಡಿದ್ರು. ಆದರೆ ಧೃತರಾಷ್ಟ್ರ ಹೇಳ್ತಾನೆ, ನಾನು ಕುರುಡನಾಗಿದ್ದೀನಿ, ನಾನು ರಾಜನಾಗಿದ್ರೆ ಸರಿ ಹೋಗೋದಿಲ್ಲ. ಆದ್ರಿಂದ ಪಾಂಡುವೇ ರಾಜನಾಗಿ ರಾಜ್ಯ ಪರಿಪಾಲನೆ ಮಾಡಲಿ ಅಂತ ಅವನು ಪಾಂಡುವಿಗೆ ಬಿಟ್ಕೊಟ್ಟು. ಚಕ್ರೆ ತಥಾಪ್ಯ ಅಂಧಯಿತಿ ಸ್ಮ ರಾಜ್ಯಂ ಚಕಾರ ನಾಸವು. ಧೃತರಾಷ್ಟ್ರ ರಾಜ್ಯಭಾರ ಮಾಡಲಿಲ್ಲ, ಅಕರೋಚ್ಚ ಪಾಂಡು. ಆದ್ರೆ ಪಾಂಡು ನಾನು ರಾಜನಾಗಿದ್ದೇನೆ ಅಂತ ಹೇಳಿ ಸ್ವಾತಂತ್ರ್ಯ ತಗೊಳ್ಳಿಲ್ಲ. ಅವನು ಏನು ಹೆಜ್ಜೆ ಇಡಬೇಕಾದ್ರೆ, ಯಾವ ನಿರ್ಣಯ ತಗೊಳ್ಬೇಕಾಗಿದ್ರೆ ಭೀಷ್ಮಾಂಬಿಕೆಯೋಕ್ತಿ ಪರಸ್ಸದೈವ, ತನ್ನನ್ನ ಪಟ್ಟಾಭಿಷೇಕ ಮಾಡಿದಂತಹ ಹಿರಿಯರಾದ ಭೀಷ್ಮರನ್ನ ಕೇಳ್ತಾ ಇದ್ದ, ಧೃತರಾಷ್ಟ್ರನನ್ನೂ ಕೇಳ್ತಾ ಇದ್ದ. ಯಾವ ನಿರ್ಣಯ ತಗೊಳ್ಬೇಕಾಗಿದ್ರು ಕೂಡ ಭೀಷ್ಮ ಮತ್ತು ಧೃತರಾಷ್ಟ್ರ ಇಬ್ಬರ ಜೊತೆಗೆ ಸಮಾಲೋಚನೆ ಮಾಡಿ ಪಾಂಡುಷ್ಯ ಶಾಸಾವನಿಮೇಕ ವೀರಃ, ಇದು ಸಾಮರಸ್ಯ ಬರಬೇಕಾಗಿದ್ರೆ ಹೀಗಿರ್ಬೇಕು. ಯಾರು ದೊಡ್ಡವರು ಅಂತಿದ್ದಾರೆ ಅವರ ಕಿವಿ ಮೇಲೆ ಹಾಕಿ ಅವರನ್ನೊಂದು ಮಾತು ಕೇಳಿ ಮಾಡ್ತಾ ಹೋಗ್ಬೇಕಷ್ಟೇ ಹೊರತು ನಾನು ಹೇಗ್ ಬೇಕಾದ್ರೆ ಹಾಗೆ ಮಾಡ್ತೇನೆ ಅಂತ ಹೊರಟ್ರೆ ಏನಾದೀತು ಅಂತ ಅನ್ನೋದು ಯೋಚನೆ ಮಾಡಬೇಕು. ಮಹಾಭಾರತದಿಂದ ಕಲಿಬೇಕು. ಪಾಂಡುರಾಜ ತೋರಿಸಿಕೊಟ್ಟಂತಹ ಆದರ್ಶ ಇದು. ಭೀಷ್ಮರು ತೋರಿಸಿದ ಆದರ್ಶ ಅದು. ಧೃತರಾಷ್ಟ್ರ ತೋರಿಸಿದಂತಹ ಆದರ್ಶವನ್ನು ನಾನು ಕುರುಡ, ನಾನು ಮಾಡೋದಿಲ್ಲ ಅಂತ ಬಿಟ್ಟು ದೊಡ್ಡ ಮಗ ಆಗಬೇಕು ಅಂತ ಅವರು ಪಟ್ಟಾಭಿಷೇಕ ಮಾಡಿದ್ರು. ಧೃತರಾಷ್ಟ್ರ ಬಿಟ್ಟಾಗ ಪಾಂಡುರಾಜನಿಗೆ ಬಂತು. ಪಾಂಡುರಾಜ ಗೌರವದಿಂದ ಇಬ್ಬರಲ್ಲಿಯೂ ಕೂಡ ಆದರ ಇಟ್ಟುಕೊಂಡು ಮಾಡ್ತಾ ಇದ್ರು. ಅಥಾಂಬಿಕೆಯೋ ಬಹುಭಿಶ್ಚ ಯಜ್ಞೈ ಈಜೇ ಸ ಪಾಂಡುಶ್ಚ ಮಹಾಧನೌಘೈ. ಪಾಂಡುರಾಜ ದಿಗ್ವಿಜಯ ಮಾಡಿಕೊಂಡು ಬೇಕಾದಷ್ಟು ಸಂಪತ್ತು ತಂದ. ಧೃತರಾಷ್ಟ್ರ ಮತ್ತು ಪಾಂಡು ಇಬ್ರು ಸೇರಿ ಅನೇಕ ಯಜ್ಞ ಯಾಗಗಳನ್ನ ಮಾಡಿ ಬ್ರಾಹ್ಮಣರನ್ನ ತೃಪ್ತಿಪಡಿಸಿದರು, ದೇವತೆಗಳನ್ನ ತೃಪ್ತಿಪಡಿಸಿದರು. ಇಬ್ರು ಅಣ್ಣ ತಮ್ಮಂದರು ಮಾಡಿದ ಕೆಲಸ ಒಳ್ಳೆ ರೀತಿಯಾಗಿ ನಡ್ಕೊಂಡಿದ್ರು. ಆದ್ರೆ ಮುಂದೆ ಇವರಿಬ್ಬರ ಮಕ್ಕಳಲ್ಲಿ ಬಹಳ ವಿರೋಧ ಬರ್ತದೆ ಅಂತ ಅನ್ನೋದು ವೇದವ್ಯಾಸ ದೇವರು ಆಗ್ಲೇ ಕಂಡುಕೊಂಡ್ರು.
ತ್ರಿಕಾಲ ಜ್ಞಾನಿಗಳು ಸರ್ವಜ್ಞರಾದ ವೇದವ್ಯಾಸ ದೇವರು ಮುಂದೆ ಪರಸ್ಪರ ಕಲಹ ಉಂಟಾಗ್ತದೆ ಅಂತ ತಿಳ್ಕೊಂಡು ತಾವು ತಮ್ಮ ಆಶ್ರಮಕ್ಕೆ ಹೋಗುವಾಗ ಅಲ್ಲೇ ಇದ್ರು. ಅಲ್ಲಿಗೆ ಬಂದು ಸತ್ಯವತಿ ಇಲ್ಲೇ ಇದ್ಲು. ವಿಚಿತ್ರ ವೀರ್ಯನ ತಾಯಿ ಶಂತನುವಿನ ಹೆಂಡತಿ ಸತ್ಯವತಿ ಇನ್ನೂ ಇದ್ಲು. ಪಾಂಡು ಧೃತರಾಷ್ಟ್ರ ಎಲ್ಲ ರಾಜ್ಯಭಾರ ಮಾಡಿ ಯಜ್ಞ ಎಲ್ಲ ಮಾಡುವಾಗಲೂ ಸತ್ಯವತಿ ಇದ್ಲು. ಆದ್ರೆ ವೇದವ್ಯಾಸ ದೇವರು ಒಮ್ಮೆ ಬಂದು ಸತ್ಯವತಿಗೆ ಹೇಳಿದ್ರಂತೆ, ನನಗೆ ಅನಿಸ್ತಾ ಇದೆ ಮುಂದೆ ಕಾಲ ಬಹಳ ಕೆಡ್ತದೆ, ಬಹಳ ಘೋರವಾದಂತಹ ಕಾಲ ಬರ್ತದೆ ಮುಂದೆ. ಇವರಿಬ್ಬರ ಮಕ್ಕಳು ಧೃತರಾಷ್ಟ್ರ ಪಾಂಡುವಿನ ಮಕ್ಕಳು ಮುಂದೆ ಪರಸ್ಪರ ಹೊಡೆದಾಡ್ಕೊಳ್ತಾರೆ, ಅವರಲ್ಲಿ ಕಲಹ ಉಂಟಾಗ್ತದೆ. ಅಂಥ ವಿರೋಧದ ಪ್ರಸಂಗದಲ್ಲಿ ನೀನಿಲ್ಲಿರೋದು ಬೇಡ ಅಂತ ವೇದವ್ಯಾಸ ದೇವರು ಸತ್ಯವತಿಯನ್ನ ತಮ್ಮ ಆಶ್ರಮ ಕರೆಕೊಂಡು ಹೋಗ್ಬಿಟ್ರು. ನೀನಿದ್ದೂ ಇಂಥ ದುರಂತ ಆಯಿತು ಅಂತಂದ್ರೆ ನಿನ್ನ ಕೆಟ್ಟ ಹೆಸರು ಬರ್ತದೆ. ಆದ್ರಿಂದ ಅವ್ರಿಗೇನು ಬೇಕಾದ್ರೆ ವಿರೋಧ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನೀನಂತೂ ಬಂದುಬಿಡು ಅಂತ ವ್ಯಾಸರು ಸತ್ಯವತಿಯನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದ್ರಂತೆ. ಸತ್ಯವತಿ ಆಶ್ರಮಕ್ಕೆ ಹೋಗುವಾಗ, ವ್ಯಾಸಾಶ್ರಮಕ್ಕೆ ಹೋಗುವಾಗ ಇಬ್ರು ಸೊಸೆಯಂದರು ಕೂಡ ಹೋದ್ರಂತೆ. ಸತ್ಯವತಿ ಇಬ್ರು ಸೊಸೆಯಂದರು ಅಂತಂದ್ರೆ ಧೃತರಾಷ್ಟ್ರನ ತಾಯಿ ಅಂಬಿಕೆ, ಪಾಂಡುವಿನ ತಾಯಿ ಅಂಬಾಲಿಕೆ, ಇಬ್ರು ಸೊಸೆಯಂದರು ಕೂಡ ಅತ್ತೆಯ ದಾರಿಯನ್ನೇ ಹಿಡ್ಕೊಂಡು ಹೋದ್ರು. ಇದು ಆಗಿನ ಕಾಲದಲ್ಲಿ ಅವರಲ್ಲಿದ್ದಂತಹ ಸಾಮರಸ್ಯ, ಇಷ್ಟು ಸಾಮರಸ್ಯ ಇತ್ತು ಅಂತ ಹೇಳಿ. ದ್ರೌಪದಿಗೂ ಕೂಡ ಕುಂತಿ ಜೊತೆಗೆ ಎಂಥ ಬಾಂಧವ್ಯ ಇತ್ತು ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಹೀಗೆ ಸ್ನುಷೇಚ ತಸ್ಯ ಯಯತು ಸ್ಮತಾಮನು, ನಿಮ್ಮ ಸೇವೆ ಮಾಡ್ಕೊಂಡಿರ್ಲಿಕ್ಕೆ ನಾವು ಬರ್ತೇವೆ ಅಂತ ಹೇಳಿ ಅಂಬಿಕೆ ಅಂಬಾಲಿಕೆಯರು ಸತ್ಯವತಿ ದೇವಿ ಜೊತೆಗೆ ವ್ಯಾಸಾಶ್ರಮಕ್ಕೆ ಹೋದ್ರು. ಅಂಬಿಕೆ ಹೋದಾಗ ಅಂಬಿಕೆಯ ದಾಸಿ ವಿದುರನ ತಾಯಿ ಅವಳು ಕೂಡ ವ್ಯಾಸಾಶ್ರಮಕ್ಕೆ ಹೋದ್ಲಂತೆ. ದಾಸಿ ಒಡತಿ ಇದ್ದಲ್ಲಿ ನಾನಿರ್ಬೇಕು ಅಂತ ಅವಳು ಹೋದ್ರು. ಇವರೆಲ್ಲರೂ ಅಂಬಿಕೆ ಅಂಬಾಲಿಕೆ ಸತ್ಯವತಿ ಅಂಬಿಕೆ ದಾಸಿ ಎಲ್ಲರೂ ವ್ಯಾಸರ ಜೊತೆಗೆ ವ್ಯಾಸಾಶ್ರಮಕ್ಕೆ ಹೋದ್ರು. ಅಲ್ಲಿ ಸತ್ಯವತಿಗೆ ಯಾವ ರೀತಿ ಮುಂದೆ ಗತಿ ಆಯಿತು ಅಂತ ಅನ್ನೋದನ್ನ ಆಚಾರ್ಯ ಹೇಳ್ತಾರೆ. ಸುತೋಕ್ತ ಮಾರ್ಗೇಣ ವಿಚಿಂತ್ಯತಂ ಹರಿಂ, ವ್ಯಾಸಾಶ್ರಮದಲ್ಲಿ ಸತ್ಯವತಿ ದೇವಿ ಪ್ರತಿನಿತ್ಯ ವೇದವ್ಯಾಸ ದೇವರಿಂದ ತತ್ವ ಶ್ರವಣ ಮಾಡ್ತಾ ಇದ್ಲಂತೆ. ತನಗೆಷ್ಟು ಯೋಗ್ಯವೋ ಅಷ್ಟು ತತ್ವ ಶ್ರವಣ ಮಾಡಿ ಆ ವೇದವ್ಯಾಸ ದೇವರು ಉಪದೇಶದಂತೆ ಪರಬ್ರಹ್ಮ ಪರಮಾತ್ಮನನ್ನ ಅವನು ಪರಬ್ರಹ್ಮ ಪರಿಪೂರ್ಣ ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಅದರ ಜೊತೆಗೆ ಮಗ ಅಂತಲೂ ಕೂಡ ಉಪಾಸನೆ ಮಾಡಿ, ಬರೇ ಮಗ ಅಂತ ಉಪಾಸನೆ ಮಾಡಿದ್ರೆ ಅನರ್ಥ ಆಗ್ತದೆ. ಮಗ ಅಂತಲೂ ಉಪಾಸನೆ ಮಾಡಿ ಸುತಾತ್ಮನ ಬ್ರಹ್ಮತಯಾಚ ಸಾಯಯೌ, ಆ ಪರಬ್ರಹ್ಮನನ್ನ ಪರಮಾತ್ಮನನ್ನ ತನ್ನ ಮಗ ಅಂತಲೂ ಉಪಾಸನೆ ಮಾಡಿದ್ಲು. ಯಾಕೆ ವೇದವ್ಯಾಸರಾಗಿ ಮಗನಾಗಿ ಅವತಾರ ಮಾಡಿದ್ದ. ಮತ್ತು ಪರಬ್ರಹ್ಮ ಗುಣಪೂರ್ಣ ಆನಂದಮಯ ಅಂತ ಹೇಳ್ಕೊಂಡು ಸರ್ವೋತ್ತಮ ಅಂತಲೂ ಉಪಾಸನೆ ಮಾಡಿ ಆ ವ್ಯಾಸಾಶ್ರಮದಲ್ಲೇ ಇದ್ಲು. ಈ ತರ ಉಪಾಸನೆ ಮಾಡಿದ್ಲು. ಕೊನೆಗೆ ಅವರ ಕಾಲ ಮುಗಿದ ಮೇಲೆ ಸತ್ಯವತಿ ಯಾವ ಲೋಕ ಸಿಕ್ತು? ಸತ್ಯವತಿ ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಿದ್ಲಂತೆ. ಪರಮ ಮೋಕ್ಷ ಕೊನೆಗಾಗೋದು, ಬ್ರಹ್ಮದೇವರ ಜೊತೆಗೆ ಮೋಕ್ಷ, ಅಲ್ಲಿ ತನಕ ಎಲ್ಲಾದ್ರೂ ಇರಬೇಕಲ್ಲ. ಸತ್ಯವತಿ ಇದ್ದದ್ದು ವಿಷ್ಣು ಲೋಕದಲ್ಲೇ ಇದ್ದಂತೆ. ಪರೀಕ್ಷಿತ್ ರಾಜ ಭಾಗವತ ಶ್ರವಣ ಮಾಡಿ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಪರಮಾತ್ಮನ ಪಾದಮೂಲಕ್ಕೆ ಹೋದ ಅಂತಿದೆ ಪರೀಕ್ಷಿತ್ ರಾಜ. ಪರಮಾತ್ಮನ ಪಾದಮೂಲಕ್ಕೆ ಹೋದ ಅಂದ್ರೆ ಮುಖ್ಯ ಮೋಕ್ಷ ಅಂತ ಅರ್ಥ ಅಲ್ಲ. ಮುಖ್ಯ ಮೋಕ್ಷ ಲಿಂಗದೇಹ ಭಂಗ ಆಗಿ ಕೊನೆಗಾಗೋದು. ಅಲ್ಲಿವರೆಗೆ ಪರಮಾತ್ಮನ ಪಾದಮೂಲದಲ್ಲೇ ವಾಸ ಸಿಕ್ಕಿತ್ತಂತೆ. ಅಮುಕ್ತ ಸ್ಥಾನದಲ್ಲಿ ಅಲ್ಲಿ ಒಂದು ಭಗವದ್ ರೂಪ ಇರ್ತದೆ. ಅಲ್ಲಿ ಪರಮಾತ್ಮನ ಪಾದಮೂಲದಲ್ಲಿ ವಾಸ ಮಾಡೋ ಭಾಗ್ಯ. ಲಿಂಗದೇಹ ಭಂಗ ಆದ್ಮೇಲೆ ಪರಮ ಮೋಕ್ಷ. ಅಲ್ಲಿವರೆಗೆ ಪರೀಕ್ಷಿತ್ ರಾಜನಿಗಾದದ್ದೊಂದು ಗೌಣ ಮೋಕ್ಷ ಅಂತಾರೆ. ಅದೇ ರೀತಿ ಸತ್ಯವತಿ ದೇವಿ ವ್ಯಾಸಾಶ್ರಮದಲ್ಲಿದ್ದು ಪರಮಾತ್ಮನ ಉಪಾಸನೆ ಮಾಡಿ ಆ ದೇಹ ಪರಿತ್ಯಾಗ ಮಾಡಿದ ಮೇಲೆ ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿ ವಾಸ ಮಾಡೋ ಭಾಗ್ಯ ಸಿಕ್ತದೆ. ಇನ್ನು ಸೊಸೆಯಂದ್ರಿಗೆ ಯಾವ ಲೋಕ ಸಿಕ್ತು? ಅಂಬಿಕೆ ಮತ್ತು ಅಂಬಾಲಿಕೆ ಅವರಿಗೂ ಮುಂದೆ ಮೋಕ್ಷ ಆಗ್ತದೆ. ಯಾಕೆ ವ್ಯಾಸರ ಸಂಘ ಆಗಿದೆ ಅಂತಂದ್ರೆ ಯೋಗ್ಯಚೇತನ ಅಂತಲೇ ಅರ್ಥ. ಏನೋ ಹೆದರಿದ್ರು ಕಣ್ಣು ಮುಚ್ಚಿದ್ರು ಆ ಮಾತು ಬೇರೆ ಇರ್ಲಿ, ಅಂತೂ ಮೋಕ್ಷ ಯೋಗ್ಯ ವ್ಯಾಸ ಸಂಘ ಆಗಿದೆ ಅಂತ ಅಂದ ಮೇಲೆ ಮೋಕ್ಷ ಯೋಗ್ಯರಾದಂಥ ಅಂಬಿಕೆ ಅಂಬಾಲಿಕೆಯರಿಗೆ ಮೋಕ್ಷ ಆಗುವವರೆಗೆ ಅವರಿಗೆ ಸಿಕ್ಕ ಲೋಕ ಸ್ವರ್ಗಲೋಕ. ಸತ್ಯವತಿ ವಿಷ್ಣುವಿನ ಲೋಕದಲ್ಲಿ ವಾಸ ಮಾಡ್ತಿದ್ಲು. ಇಬ್ರು ಸೊಸೆಯಂದ್ರು ಸ್ವರ್ಗಲೋಕದಲ್ಲಿದ್ರು. ಅಂಬಿಕೆಯ ದಾಸಿಯಾದಂಥ ಅಂಬಿಕೆಯ ದಾಸಿ ವಿದುರನ ಶೂದ್ರ ವರ್ಣದಲ್ಲಿದ್ದಂಥ ವಿದುರನ ತಾಯಿ, ಅವಳಿಗೆ ಯಾವ ಲೋಕ ಆಯಿತು ಅಂತಂದ್ರೆ ಮೋಕ್ಷ ಆಗೋ ತನಕ ಅವಳಿದ್ದದ್ದು ಚತುರ್ಮುಖ ಬ್ರಹ್ಮಲೋಕದಲ್ಲಂತ. ವಿರಿಂಚ ಲೋಕದಲ್ಲಿ ಅವಳಿಗೆ ಜಾಗ, ಅದಕ್ಕಿಂತ ಕೆಳಗಿರ್ತಕ್ಕಂಥ ಸ್ವರ್ಗ ಲೋಕದಲ್ಲಿ ಆ ಯಜಮಾಂತಿಯರಿಗೆ ಅಲ್ಲಿ ಜಾಗ. ಒಡತಿಯರು ಅಂತ ಅನಿಸ್ಕೊಂಡಿರ್ತಕ್ಕಂಥ ಅಂಬಿಕೆ ಅಂಬಾಲಿಕೆ ಇದ್ದದ್ದು ಸ್ವರ್ಗದಲ್ಲಿ, ಅಂಬಿಕೆಯ ದಾಸಿ ಇದ್ದದ್ದು ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಇದ್ದಂತೆ. ಮಾತಾಚಸಾ ವಿದುರಶ್ಯಾಪಲೋಕಂ ವೈರಿಂಚ ಮನ್ವೇವ ಗತಾಂಬಿಕಾಂ ಸತಿ. ಅಂಬಿಕೆಯನ್ನು ಹಿಂಬಾಲಿಸಿ ಹೋದರೂ ಕೂಡ ಅಂಬಿಕೆಯನ್ನು ಸ್ವರ್ಗದಲ್ಲಿ ಬಿಟ್ಟು ತಾನು ಮೇಲೆ ಹೋಗಿ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋದ್ಲಂತೆ, ದಾಸಿಯಾಗಿದ್ರು ಕೂಡ. ಯಾಕೆ?
ಮಾತಾ ಚ ಸಾ ವಿದುರಸ್ಯಾಪಲೋಕಂ, ವಿದುರನ ತಾಯಿಯಾಗಿದ್ಲು ಅನ್ನೋದನ್ನು ಗಮನಿಸಬೇಕು. ಅವಳು ದಾಸಿ ಹೌದು, ಆದರೆ ವಿದುರನ ತಾಯಿ. ಯಾಕೆ? ವ್ಯಾಸಪ್ರಸಾದಾತ್, ವೇದವ್ಯಾಸದೇವರ ಅನುಗ್ರಹನೂ ಇತ್ತು. ಸುತ ಸದ್ಗುಣ ಇಷ್ಟ, ಆ ಮಗನಾಗಿರ್ತಕ್ಕಂಥ ವಿದುರನ ಸದ್ಗುಣದಿಂದ ಆ ದಾಸಿಗೆ ಸಿಕ್ಕಂಥ, ವಿದುರನ ತಾಯಿಗೆ ಸಿಕ್ಕಂಥ ಜಾಗ ಚತುರ್ಮುಖ ಬ್ರಹ್ಮಲೋಕ. ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ, ಕಾಲಕ್ರಮೇಣ ಆಮೇಲೆ ಮೋಕ್ಷವೂ ಹಾಗೆ ಆಗ್ತದೆ ಮುಂದೆ. ಅಂತೂ ಅಲ್ಲಿವರೆಗೆ ಸಿಕ್ಕದ್ದು ವಿರಿಂಚಲೋಕ. ವೇದವ್ಯಾಸದೇವರ ಅನುಗ್ರಹ, ಮಗನ ಗುಣ, ಇದು ಕಾರಣ. ಆದ್ರಿಂದ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದರೆ, ಒಳ್ಳೆಯವರನ್ನಾಗಿ ಬೆಳೆಸಿದರೆ, ಮಕ್ಕಳ ಗುಣದಿಂದ ಎಂತೆಂಥ ಲೋಕ ಪಡಿಬಹುದು. ಅದಕ್ಕೆ ವಿದುರನ ತಾಯಿಗೆ ಸುತ ಸದ್ಗುಣದಿಂದ ಇಂಥ ಲೋಕ ಸಿಕ್ತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿಯೂ ಇಂಥ ಪ್ರಸಂಗ ಇತ್ತು. ಕೈಕೇಯಿಗೆ ಎಂಥ ಲೋಕ ಸಿಕ್ತು. ಕೈಕೇಯಿಗೆ ಸಿಕ್ಕದ್ದು ಎಂಥದ್ದು? ರಾಮದೇವರ ಸಮಕ್ಷಮದಲ್ಲೇ ಬ್ರಹ್ಮದೇವರು ಬಂದು ಕೇಳಿದ್ರಂತೆ, ರಾಮ ಯಾರ್ಯಾರಿಗೆ ಯಾವ ಲೋಕ ಕೊಡ್ಲಿ ಹೇಳು. ಅವರ ದೇಹ ಪರಿತ್ಯಾಗ ಆದ್ಮೇಲೆ ಏನ್ ಲೋಕ ಕೊಡ್ಲಿ, ಯಾರ್ಯಾರಿಗೆ ಯಾವ ಲೋಕ ಅಂತ ಕೇಳ್ತಾರೆ. ಸತ್ತವರ ಬಗ್ಗೆ, ಇದ್ದವರ ಬಗ್ಗೆ, ಎಲ್ಲರ ಬಗ್ಗೆ ಕೇಳಿದ್ರು ಬ್ರಹ್ಮದೇವರು. ದಶರಥನಿಗೆ ಯಾವ ಲೋಕ, ಕೌಸಲ್ಯಗೆ ಯಾವ್ದು ಕೊಡ್ಲಿ, ಕಪಿಗಳಿಗೆ ಯಾವುದು, ಸುಗ್ರೀವನಿಗೆ ಯಾವುದು, ಎಲ್ಲ ಕೇಳಿದ್ರು. ರಾಮದೇವರು ಎಲ್ರಿಗೂ ಇಂತಿಂಥ ಲೋಕ ಅಂತ ಹೇಳಿದ್ದಾರೆ. ಎಲ್ರು ಇದ್ದವ್ರಿಗೂ ಕೇಳಿದ್ರು. ಆದ್ರೂ ಅವರೆಲ್ಲ ಅಲ್ಲೇ ಕಾಯ್ತಿದ್ರಂತೆ. ಕೈಕೇಯಿ ರಿಸಲ್ಟ್ ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದ. ಅವಳಿಗೇನ್ ಹೇಳ್ತಾನೆ ರಾಮ ನೋಡೋಣ ಅಂತ ಕುತೂಹಲದಿಂದ ಎಲ್ಲರೂ ಇದ್ದಾರೆ. ಬ್ರಹ್ಮದೇವರು ಕೊನೆ ಕೇಳಿದ್ರು, ರಾಮ ಕೈಕೇಯಿಗೆ ಯಾವ ಲೋಕ ಕೊಡ್ಲಿ ಅಂತ ಕೇಳಿ. ಯಾವ ನರಕ ಹೇಳ್ತಾನೋ ರಾಮ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಬ್ರಹ್ಮದೇವರು ರಾಮನನ್ನ ಕೈಕೇಯಿಗೆ ಯಾವ ಲೋಕ ಅಂತ ಕೇಳಿದಾಗ ರಾಮ ಹೇಳಿದ, ಕೈಕೇಯಿಗೆ ಸ್ವರ್ಗ ತೋರಿಸಿ ಈ ಸ್ವರ್ಗದಲ್ಲಿ ಇಂಥ ಸ್ಥಾನ ಕೊಡು ಅಂತ ಹೇಳಿಬಿಟ್ನ. ಬ್ರಹ್ಮದೇವರು ಹವಾಕ್ಕಾದ್ರು. ಯಾವ ಮೂಡ್ನಲ್ಲಿದ್ದಾನೋ ಏನೋ ರಾಮ, ಯಾರ ಬಗ್ಗೆ ಕೇಳಿದೆ ಅಂತ ತಿಳ್ಕೊಂಡಿದ್ದಾನೋ ಏನೋ ಅಂತ ಮತ್ತೆ ಕೇಳಿದ್ರಂತೆ ಬ್ರಹ್ಮದೇವರು. ಪ್ರಭು ರಾಮಚಂದ್ರ, ನಾನು ಕೇಳ್ತಾ ಇರೋದು ಕೈಕೇಯಿ ಬಗ್ಗೆ ಅಂತ. ರಾಮ ಹೇಳ್ತಾನೆ, ನನಗೂ ಮೈ ಮೇಲೆ ಎಚ್ಚರಿಕೆ ಇದೆ, ನಾನು ಕೈಕೇಯಿ ಬಗ್ಗೆನೇ ಹೇಳಿದ್ದು ಅಂದ. ಮೈ ಮೇಲೆ ಎಚ್ಚರಿಲ್ಲದೆ ಯಾರನ್ನೋ ತಿಳ್ಕೊಂಡು ಹೇಳಿದೆ ಅಂತ ತಿಳ್ಕೋಬೇಡ ಬ್ರಹ್ಮ, ನಾನು ಕೈಕೇಯಿ ಬಗ್ಗೆನೇ ಹೇಳಿದ್ದು. ಸ್ವರ್ಗದಲ್ಲಿ ಇಂಥ ಸ್ಥಾನ ಕೊಡು. ಮತ್ತೆ ಕೇಳ್ತಾರೆ ಬ್ರಹ್ಮದೇವರು, ನಿನ್ನನ್ನು 14 ವರ್ಷ ಕಾಡಿಗಟ್ಟಿದ್ದಾಳೆ, 14 ವರ್ಷ ಕಾಡಿ ಕಳಿಸಿದ್ದಾಳೆ. ದಶರಥನನ್ನ ಸಾಯಿಸಿದವಳೆ ಅವಳು ಅಂತ ಅನ್ಬೇಕು. ಅವಳಿಂದಲಾಗಿ ದಶರಥ ಸಾಯ್ಬೇಕಾಯ್ತು. ಎಲ್ರಿಗೂ ಅಯೋಧ್ಯೆಯವರೆಲ್ಲ ಶಾಪ ಹಾಕಿದ್ದಾರೆ, ಶಾಪಗ್ರಸ್ತಳಾಗಿದ್ದಾಳೆ. ಇಂಥ ಕೈಕೇಯಿಗೆ ಸ್ವರ್ಗದ ಜಾಗ ಹೇಳ್ತೀಯಲ್ಲ ರಾಮ ಅಂತ ಆಕ್ಷೇಪ ಮಾಡ್ತಾರೆ ಬ್ರಹ್ಮದೇವ್. ರಾಮ ಹೇಳ್ತಾನೆ, ಬ್ರಹ್ಮ, ಕೈಕೇಯಿ ಬಗ್ಗೆ ನೀನ್ ತಿಳ್ಕೊಂಡ ಅಪರಾಧ ಬಹಳ ಕಡಿಮೆ ಎಂದ. ಇನ್ನೂ ಬೇಕಾದಷ್ಟು ತಪ್ಪು ಮಾಡಿದ್ದಾಳೆ, ಜೊತೆಗಿದ್ದು ನನಗ್ ಗೊತ್ತು. ಆದ್ರೂ ನಾನು ಸ್ವರ್ಗದ ಸ್ಥಾನ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಸೂತ್ವಾತು ಭರತಂ ನೈಷಾ ನಿರಯಾನಧಿಗಚ್ಚತಿ, ಭರತನ ತಾಯಿಯಾಗಿದ್ದಾಳೆ, ಆದ್ರಿಂದ ಅವಳಿಗೆ ನರಕ ಆಗಬಾರದು ಅಂತಾನೆ ರಾಮ್. ನಾನೇನಾದ್ರೂ ಕೈಕೇಯಿಗಿಂತ ತಪ್ಪು ಮಾಡಿದ್ದಾಳೆ ಅಂತ ನರಕ ಹೇಳಿಬಿಟ್ರೆ ಜನ ಏನಂತಾರೆ ನಾಳೆ, ಕೈಕೇಯಿ ನರಕಕ್ಕೆ ಹೋದ್ಲು ಅಂತ ಅನ್ನೋದಿಲ್ಲ, ಭರತನ ತಾಯಿಗೆ ನರಕ ಆಯಿತು ಅಂತಾರೆ. ರಾಮ ಹೇಳ್ತಾನೆ, ಕೈಕೇಯಿ ಬೇಕಾದ್ರೂ ನರಕಕ್ಕೆ ಹೋಗ್ಲಿ, ಭರತನ ತಾಯಿಗೆ ನರಕ ಆಗಬಾರ್ದು ಅಂತ. ಕೈಕೇಯಿಯಾಗಿ ನರಕಕ್ಕೆ ಬೀಳ್ಲಿ, ಭರತನ ತಾಯಿಯಾಗಿ ನರಕಕ್ಕೆ ಬೀಳಬಾರದು. ಆದ್ರಿಂದ ಅಷ್ಟು ತಪ್ಪುಗಳ ಮಧ್ಯದಲ್ಲಿ ಅವಳು ಮಾಡಿದ ಒಂದು ಒಳ್ಳೆ ಕೆಲಸ ಅಂತಂದ್ರೆ, ಭರತನನ್ನ ಜಗತ್ತಿಗೆ ಕೊಟ್ಟಿದ್ದ, ಭರತನನ್ನ ಹಡೆದಿದ್ದಾಳೆ, ಅವಳಿಗೆ ನರಕ ಆಗಬಾರ್ದು. ರಾಮ ಇಂಥ ಉದ್ಗಾರ ತೆಗಿತಾನ. ಅದನ್ನೇ ಇಲ್ಲಿ ಆಚಾರ್ಯ ಹೇಳ್ತಾರೆ, ಮಾತಾಚ ಸಾ ವಿದುರಸ್ಯಾಪಲೋಕಂ ವೈರಿಂಚಂ ಅನ್ವೇವ ಗತಾಂಬಿಕಾಂ ಸತಿ ವ್ಯಾಸಪ್ರಸಾದಾತ್ ಸುತ ಸದ್ಗುಣೈಶ್ಚ ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ. ಯಾಕೆ ಅಂದ್ರೆ, ಅಂಬಿಕೆ ವ್ಯಾಸರನ್ನ ನೋಡಿ ಕಣ್ಣು ಮುಚ್ಚಿದ್ಲು. ಪಾಂಡುವಿನ ತಾಯಿ ಅಂಬಾಲಿಕೆ ಭಕ್ತಿ ಬರಲಿಲ್ಲ, ಏನೋ ಒಂದು ಧೈರ್ಯದಿಂದ ಸ್ಥೈರ್ಯ ಮಾಡಿಕೊಂಡು ಕಣ್ಣು ತರ್ಕೊಂಡು ಕೂತಿದ್ಲಷ್ಟೇ ಹೊರತು ಅವಳಿಗೇನೋ ಭಕ್ತಿ ಇದ್ದಿಲ್ಲ, ಆದ್ರಿಂದ ಮೈ ಬೆಳಿತಿತ್ತು. ಆದರೆ ಅಂಬಿಕೆಯ ದಾಸಿ 3ನೇ ಬಾರಿ ವ್ಯಾಸರ ಹತ್ರ ಹೋಗುವಾಗ ಭಕ್ತಿತಃ ಉಪಾಸ್ವ ಭಕ್ತಿತಃ ಅಂದಿದ್ಲು. ಆದ್ರಿಂದ ಭಕ್ತಿಯಿಂದ ಹೋಗಿ ಸೇವೆ ಮಾಡಿದ್ರಿಂದ ಆ ವೇದವ್ಯಾಸ ದೇವರ ಅನುಗ್ರಹದಿಂದ ಆ ದಾಸಿಗೆ ಅಂಥ ಜಾಗ ಸಿಕ್ತು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ, ಯಾವ ರೀತಿ ವ್ಯಾಸರನ್ನ ನಾವು ನೋಡ್ಬೇಕು. ಈ ವ್ಯಾಸರನ್ನ ನೋಡೋ ಪ್ರಶ್ನೆನೇ ಇಲ್ಲ. ವ್ಯಾಸರ ಸಾಹಿತ್ಯವೇ ವ್ಯಾಸ. ವ್ಯಾಸರ ಸಾಹಿತ್ಯ ಮಹಾಭಾರತ ಇದೆಯಲ್ಲ, ಅದನ್ನ ನೋಡಿ ಕಣ್ಣು ಮುಚ್ಚಿಕೊಳ್ಳೋರು ಕೆಲವರು, ಕಿವಿ ಮುಚ್ಚಿಕೊಳ್ಳೋರು ಕೆಲವರು, ಇದು ಬೇಡ ಅಂತ. ಅಂಬಿಕೆ ಹಾಗೆ ವ್ಯಾಸರ ಸಾಹಿತ್ಯ, ವ್ಯಾಸರ ಗ್ರಂಥಗಳನ್ನು ನೋಡಿ ಕಣ್ಣು ಮುಚ್ಚಬಾರದು, ಅದನ್ನ ನೋಡಿ ಹೆದರಲೂಬಾರದು. ಭಕ್ತಿಯಿಂದ ಮಹಾಭಾರತವನ್ನ, ವೇದವ್ಯಾಸ ದೇವರ ಗ್ರಂಥವನ್ನ ಮಾಡಿದರೆ ಆ ದಾಸಿಗೆ ಹೇಗೆ ಭಕ್ತಿಯಿಂದ ವ್ಯಾಸರ ಉಪಾಸನೆಯಿಂದ ಒಳ್ಳೆ ಲೋಕ ಸಿಕ್ತೋ, ಆ ರೀತಿ ಇವತ್ತು ವ್ಯಾಸರು ಅಂತಂದ್ರೆ ರೂಪಮನ್ಯದಿವ ಧನ್ಯಮಾತ್ಮನಃ, ಅವರ ಪ್ರತಿಕೃತಿಯಂತೆ ಇರತಕ್ಕಂಥ ಗ್ರಂಥಗಳನ್ನ ಭಕ್ತಿಯಿಂದ ಸೇವನೆ ಮಾಡಿದರೆ, ಶ್ರವಣ ಮಾಡಿದರೆ ಉತ್ತಮವಾಗಿರತಕ್ಕಂಥ ಲೋಕ, ಇಹಲೋಕದ ಪರಲೋಕ ಎಲ್ಲದರಲ್ಲೂ ಕೂಡ ಜಯಪ್ರದವಾಗ್ತದೆ.
ಮುಂದೆ ಮೋಕ್ಷ ಆಗುವಾಗಲೂ ಕೂಡ ಹೇಗಾಯ್ತು ಅಂತ ಹೇಳ್ತಾರೆ ಆಚಾರ. ಸತ್ಯವತಿ, ಅಂಬಾಲಿಕಾ, ದಾಸಿ ಅವರಿಗೆಲ್ಲ ಒಳ್ಳೆ ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ. ನಾನು ಹೇಳಿದೆ, ಸಾಲೋಕ್ಯ ಮೋಕ್ಷ ಅಂತ ಒಂದು ಮೋಕ್ಷ ಇದೆ. ಸಾಲೋಕ್ಯಕ್ಕಿಂತ ಕೆಳಗಿಂದು ಸಾರೂಪ್ಯ ಮೋಕ್ಷ. ಧೃತರಾಷ್ಟ್ರನ ತಾಯಿಯಾದಂಥ ಅಂಬಿಕೆಗೆ ಸಾರೂಪ್ಯ ಮೋಕ್ಷ ಸಿಕ್ತಂತೆ. ಸ್ವಲ್ಪ ಕೆಳಗಿನ ಮಟ್ಟದ ಮೋಕ್ಷ ಧೃತರಾಷ್ಟ್ರನ ತಾಯಿಗೆ ಸಿಕ್ಕಿದ್ದು ಅಂಬಿಕೆಗೆ. ಅಂಬಾಲಿಕೆ, ಸತ್ಯವತಿ ಮತ್ತು ಅಂಬಿಕೆಯ ದಾಸಿಗೆ ಆ ಸಾರೂಪ್ಯಕ್ಕಿಂತ ದೊಡ್ಡ ಮೋಕ್ಷ ಸಿಕ್ತಂತೆ. ಸಾಲೋಕ್ಯ ಅಂತ ಅನ್ನೋದು ಇನ್ನೂ ದೊಡ್ಡ ಮೋಕ್ಷ. ಸಾಲೋಕ್ಯ ಅನ್ನುವಂತಹ ಮೋಕ್ಷ ಸತ್ಯವತಿ, ವೇದವ್ಯಾಸದೇವರ ತಾಯಿ ಸಾಲೋಕ್ಯ ಮೋಕ್ಷ ಸಿಕ್ತ. ಪಾಂಡುರಾಜನ ತಾಯಿ ಅಂಬಾಲಿಕೆಗೂ ಕೂಡ ಸಾಲೋಕ್ಯನೇ ಸಿಕ್ತಂತೆ. ಆದ್ರೆ ಅಂಬಿಕೆಯಷ್ಟು ಅವಳು ಅಪರಾಧ ಮಾಡಿದ್ದಿಲ್ಲ. ಅಂಬಿಕೆ ಅಂತೂ ಪೂರ್ತಿ ಕಣ್ಣೆ ಮುಚ್ಚಿಬಿಟ್ಲಲ್ಲ. ಆದ್ರಿಂದ ಅಂಬಿಕೆಗೆ ಸ್ವಲ್ಪ ಕೆಳಮಟ್ಟದ ಮೋಕ್ಷ ಸಿಕ್ತು. ಅಂಬಿಕೆಯ ದಾಸಿಗೆ ಮಾತ್ರ ಸಾರೂಪ್ಯಕ್ಕಿಂತಲೂ ಮಿಗಿಲಾದ ಸಾಲೋಕ್ಯ ಮೋಕ್ಷ ಸಿಕ್ತು ಅಂತ. ಅಂಬಾಲಿಕಾಪಿ ಕ್ರಮಯೋಗತೋಗಾತ್ ಪರಾಂಗತಿಂ ನೈವ ತಥಾ ಅಂಬಿಕಾ ಯಯೌ ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾಶ್ಯಸ್ಯ ಗತಿ ಪರತ್ರ. ಮೊಟ್ಟ ಮೊದಲು ವೇದವ್ಯಾಸದೇವರ ಹತ್ರ ಹೋದವಳು ಅಂಬಿಕೆ, ಆದರೆ ಕಣ್ಣು ಮುಚ್ಚಿಬಿಟ್ಟು. ಆದ್ರಿಂದ ಅಂಬಾಲಿಕೆನೂ ಕೂಡ ವೇದವ್ಯಾಸದೇವರ ಹತ್ರ ಹೋದ ಭಕ್ತಿಯಿಂದ ಸೇವನೆ ಮಾಡಿದ್ಲು ಇಲ್ಲ. ಹಾಗಾದ್ರೆ ಅಂಬಿಕೆಗೆ ಯಾಕೆ ಕೆಳಗಿನ ಸಿಕ್ತು, ಅಂಬಾಲಿಕೆಗಿಂತ ಕೆಳಗಿನ ಮೋಕ್ಷ ಯಾಕೆ ಸಿಕ್ತು ಅಂತಂದ್ರೆ ಇನ್ನೊಂದು ತಪ್ಪು ಅಂಬಿಕೆಯಲ್ಲಿ ಸೇರ್ಕೊಂಡಿದೆ ಧೃತರಾಷ್ಟ್ರನ ತಾಯಿಯಲ್ಲಿ. ಮೊದಲನೇ ಚಾನ್ಸು ಅಂಬಿಕೆಗೆ ಬಂದಿತ್ತು, ಆವಾಗ ಕಣ್ಣು ಮುಚ್ಚಿಬಿಟ್ಲು. ಸತ್ಯವತಿ ದೇವಿ ಮತ್ತೊಂದು ಅವಕಾಶ ಕೊಟ್ಲು ಅಂಬಿಕೆಗೆ. ನೋಡು, ಮೂರನೇ ಬಾರಿಗೂ ಕೂಡ ನಿಯೋಗ ಪದ್ಧತಿಗೆ ವೇದವ್ಯಾಸದೇವರು ಒಪ್ಪಿದ್ದಾರೆ, ಈಗಲಾದ್ರೂ ಹೋಗಿ ನೀನು ಭಕ್ತಿಯಿಂದ ಸೇವೆ ಮಾಡು, ಒಳ್ಳೆ ಮಗ ಹುಟ್ಟುತ್ತಾನೆ ಅಂತ ಅಂದ್ರೆ ಆಗ ಮಾಡಿದ್ದೇನು ಅಂಬಿಕೆ ಮಾಡಿದ್ದೇನು? ತಾನು ಹೋಗದೇನೆ ಎರಡನೇ ಅವಕಾಶ ಕೊಟ್ಟರೂ ಕೂಡ ವೇದವ್ಯಾಸದೇವರ ಹತ್ರ ತಾನು ಹೋಗದೇನೆ ತನ್ನ ದಾಸಿಯನ್ನ ಕಳಿಸಿದ್ರು. ಕೆಲವರು ಹಾಗೆ ಮಾಡ್ತಾರಂತೆ. ದೇವ್ರ ಸೇವೆ ಮಾಡ್ರಿ, 48 ದಿವಸ ಒಂದು ಮಂಡಲ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ರಿ ಅಂತಂದ್ರೆ ಸಂಬಳ ಕೊಟ್ಟು ಇನ್ಯಾರನೋ ಕಳಿಸ್ತಾರಂತೆ. ನನ್ನ ಪಾಲಿಗೆ ನೀನ್ ಮಾಡ್ಕೊಂಡು ಬಾ, ನನ್ನ ಹೆಸರು ಹೇಳಿ ಅಂತ. ನನ್ನ ಹೆಸರು ಗೋತ್ರ ತಗೊಂಡು ಹೋಗಿ ನೀನ್ ಪ್ರದಕ್ಷಿಣೆ ಮಾಡು ಅಂತಂದ್ರೆ ಇವರಿಗೆ ಫಲ ಸಿಗ್ತದೇನು? ಮೈ ದೃಢ ಇರುವಾಗ, ಗಟ್ಟಿಮುಟ್ಟಾಗಿರುವಾಗ ತಾನ್ಯಾಕೆ ಮಾಡಬಾರ್ದು ಸೇವೆ? ಇನ್ನೊಬ್ಬರ ದಾಸಿಯನ್ನ ಕರೆಸಿ ಅವರಿಗೆ ದಕ್ಷಿಣೆ ಕೊಟ್ಟರು, ನೀನು ದಾಸಿ, ನಿನಗೆ ಸಂಬಳ ಕೊಡ್ತಿದ್ದೀನಿ, ನನ್ನ ಪರವಾಗಿ ನೀನ್ ದೇವಾಲಯಕ್ಕೆ ಹೋಗಿ ಬಾ ಅಂತಂದ್ರೆ ಹೇಗಾದೀತು? ವೇದವ್ಯಾಸದೇವರ ಗ್ರಂಥವನ್ನ ನಾವು ಓದಬೇಕು, ನಾವು ಶ್ರವಣ ಮಾಡಬೇಕು. ನನ್ನ ಪರವಾಗಿ ನೀನ್ ಶ್ರವಣ ಮಾಡಿಕೊಂಡು ಬಾ, ನಾನು ನಿನಗೊಂದಿಷ್ಟು ದಕ್ಷಿಣೆ ಕೊಡ್ತೀನಿ, ನನಗೆ ಪುಣ್ಯ ಬರ್ತದೆ ಅಂತಂದ್ರೆ ಅಂಬಿಕೆಗೆ ಆದಂಗೆ ಆಗ್ತದೆ ಅಷ್ಟೇ. ಅಂಬಿಕೆ ಆ ಕೆಲಸ ಮಾಡಿದ್ಲು. ವ್ಯಾಸರ ಸೇವೆ ಮಾಡು ಅಂತ ಸತ್ಯವತಿ ಇನ್ನೊಂದು ಅವಕಾಶ ಕೊಟ್ರೆ ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೇನೆ ದಾಸಿಯನ್ನ ಕಳಿಸಿದ್ಲು. ಆದ್ರಿಂದ ದಾಸಿಗೆ ದೊಡ್ಡ ಮೋಕ್ಷ ಸಿಕ್ತು, ಸಾಲೋಕ್ಯ ಅನ್ನುವಂತಹ ಮೋಕ್ಷ. ಆ ಒಡತಿಯಾಗಿರತಕ್ಕಂಥ ಯಜಮಾನಿಯಾದಂಥ ಅಂಬಿಕೆಗೆ ಇನ್ನು ಕೆಳಗಿನ ಮೋಕ್ಷ ಸಿಕ್ತು, ಸಾರೂಪ್ಯ ಅಂತ ಆಚಾರ್ಯ ಹೇಳ್ತಾರೆ. ಅದರಿಂದ ಮಹಾಭಾರತದಿಂದ ನಾವು ಕಲಿಬೇಕಾದದ್ದು ಬಹಳ ಇದೆ, ಬಹಳಷ್ಟು ಕಲಿಬೇಕು. ಭಾಗವತದಲ್ಲೂ ಕೂಡ ಬರ್ತದೆ. ಯಜ್ಞ, ಯಾಗ ಇವುಗಳಲ್ಲೆಲ್ಲ ಪಾಲ್ಗೊಳ್ಳುವಾಗ ನಾವು ಪ್ರತ್ಯಕ್ಷವಾಗಿ ನಾವಲ್ಲಿ ಪಾಲ್ಗೊಳ್ಬೇಕಂತ. ಆವಾಗ ನಾವು ಮಾಡಿದರೆ ಅದಕ್ಕೆ ನಮಗೆ ಫಲ ಸಿಗ್ತದೆ. ದಾಸಿಯರನ್ನ ಕಳಿಸಿದ್ರೆ ಏನಾದೀತು ಅನ್ನೋದಕ್ಕೆ ಯೋಚನೆ ಮಾಡಿ. ಹೀಗೆ ಅವರೆಲ್ಲರೂ ವ್ಯಾಸಾಶ್ರಮಕ್ಕೆ ಹೋದ ಮೇಲೆ ಪಾಂಡು ಅಲ್ಲಿವರೆಗೆ ರಾಜ್ಯಭಾರ ಮಾಡ್ತಾ ಇದ್ದ. ಪ್ರಾಯಶಃ ಸತ್ಯವತಿ, ಅಂಬಿಕೆ, ಅಂಬಾಲಿಕೆ ಇವರೆಲ್ಲರೂ ಕೂಡ ವ್ಯಾಸರ ಹಿಂದೆ ಹೋಗಿಬಿಟ್ರು ಅಂತ ಅವನಿಗೂ ಸ್ವಲ್ಪ ಬೇಜಾರಾಗಿರ್ಬೇಕು. ಪಾಂಡವಿಗೂ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬಂದ್ಬಿಟ್ಟಿತ್ತಂತೆ. ಇನ್ನೂ ಮಕ್ಕಳಾಗಿಲ್ಲ, ಏನಿಲ್ಲ, ಅಷ್ಟರಲ್ಲೇ ವೈರಾಗ್ಯ ಬಂತು. ಇದಕ್ಕಿದ್ದ ಹಾಗೆ ಅವನು ಸ್ವಲ್ಪ ಕಾಡಿಗೆ ಹೋಗೋಣ ಅಂತ ಮನಸ್ಸು ಮಾಡಿ ಧೃತರಾಷ್ಟ್ರನಿಗೆ ಮತ್ತೆ ರಾಜ್ಯ ಕೊಟ್ಟು ಬಿಟ್ಟಂತೆ. ನೀನೇ ರಾಜ್ಯ ಆಳ್ಕೊಂಡಿರು ಅಂತ ಧೃತರಾಷ್ಟ್ರನಿಗೆ ಕೊಟ್ಟು ಅವನೇನ್ ಆಳ್ತಾನೆ, ಕುರುಡ. ಆದರೆ ವಿದುರನೂ ಇದ್ನಲ್ಲ, ಪಾಂಡು ತನ್ನ ತಮ್ಮನಾಗಿರ್ತಕ್ಕಂಥ ವಿದುರ, ಅಣ್ಣನಾದಂಥ ಧೃತರಾಷ್ಟ್ರ, ಇಬ್ಬರಿಗೆ ರಾಜ್ಯಭಾರದ ಕೆಲಸ ಒಪ್ಪಿಸಿ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ನೋಡ್ಕೊಂಡು ಹೋಗ್ರಿ, ನಾನಂತೂ ಕಾಡಿಗೆ ಹೋಗ್ತೇನೆ ಅಂತ ಅವರೆಲ್ಲ ವ್ಯಾಸಾಶ್ರಮಕ್ಕೆ ಹೋದಾಗ ಇವನು ಬದರಿಕಾಶ್ರಮಕ್ಕೆ ಇವನು ಹೊರಟನಂತ. ಕಾಡಿಗೆ ಹೋಗ್ತೇನೆ ಅಂತ ಹಿಮಾಲಯ ಪರ್ವತಕ್ಕೆ ಬಂದ. ಪತ್ನಿ ದ್ವಯೇನ ಅನುಗತೋ ಬದರಿಯಾಂ ಉವಾಸ ನಾರಾಯಣ ಪಾಲಿತಾಯಾಮ್. ಇವತ್ತಿನ ಸಣ್ಣ ಬದರಿ ಅಂತೇನಿದೆ, ಅಲ್ಲೇ ನಾರಾಯಣ ದೇವರಿರ್ತಕ್ಕಂಥ ಆ ಬದರಿಯಲ್ಲಿ ಅಲ್ಲಿ ವಾಸ ಮಾಡ್ತಿದ್ದಂತೆ. ಆ ಇಬ್ರು ಹೆಂಡಂದ್ರನ್ನು ಕರ್ಕೊಂಡು ಬಂದು ಕುಂತಿ ಮಾದ್ರಿಯನ್ನ ಕರ್ಕೊಂಡು ಅಲ್ಲಿಗೆ ಬಂದ. ಗೃಹಾಶ್ರಮೇಣ ವನೇ ನಿವಾಸಂ. ಕಾಡಿಗೆ ಬಂದ ಅಂತ ಅಂದ್ಕೂಡಲೇ ವಾನಪ್ರಸ್ಥಾಶ್ರಮ ಅಂತ ತಿಳ್ಕೋಬಾರದು. ವಾನಪ್ರಸ್ಥಾಶ್ರಮ ಬೇರೆ, ಸುಮ್ಮನೆ ಕಾಡಿಗೆ ಬರೋದು ಬೇರೆ. ಗೃಹಸ್ಥಾಶ್ರಮೆಯಾಗಿ ಅಲ್ಲಿಯೂ ಕೂಡ ಕುಂತಿ ಮಾದ್ರಿಗಳ ಜೊತೆಗೆ
ಸಂಸಾರ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಸಂಸಾರಿಯೇ ಆಗಿ ಗೃಹಸ್ಥಾಶ್ರಮಿಯೇ ಆಗಿ ಬರೇ ಕಾಡಿನಲ್ಲಿ ವಾಸ ಮಾಡ್ತಿದ್ದ. ಬದರಿಕಾಶ್ರಮದಲ್ಲೇ ಇದ್ದ, ಗೃಹಸ್ಥಾಶ್ರಮಿಯಾಗಿದ್ದ, ವಾನಪ್ರಸ್ಥ ಅಲ್ಲ, ವನದಲ್ಲಿ ವಾಸ ಅಷ್ಟೇನೆ. ಕುರ್ವನ್ ಸ ಭೋಗಾನ್ ಬುಭುಜೇ ತಪಶ್ಚ, ಈ ಕಡೆ ಭೋಗ ಜೀವನವನ್ನೂ ನಡೆಸ್ತಾ ಇದ್ದ, ಜೊತೆಗೆ ತಪಸ್ಸನ್ನೂ ಕೂಡ ಮಾಡ್ತಾ ಇದ್ದ. ವಿಶೇಷವಾಗಿ ನಾರಾಯಣ ದೇವರಲ್ಲಿ ಭಕ್ತಿಯಿಂದ ಅವರನ್ನು ಪೂಜೆ ಮಾಡ್ತಾ ತಪಸ್ಸು ಮಾಡಿಕೊಂಡಿದ್ದ. ಮತ್ತೊಂದು ದುರಂತ, ಇದು ಕುಂತಿದ್ದೇ ದುರಂತ ಅನ್ನಬೇಕು. ಅವಳು ದುರಂತವನ್ನೇ ವರ ಪಡೆದಂತೆ ಹುಟ್ಟಿದವಳು ಅವಳು ಕುಂತಿ. ಏನಾಯ್ತು, ಅವನು ಗೃಹಸ್ಥಾಶ್ರಮಿಯಾಗೇ ಸಾಂಸಾರಿಕ ಜೀವನವನ್ನೇ ನಡೆಸ್ತಾ ಇದ್ದ. ಇದು ಕುಂತಿ ದುರಂತ ಅಂತಲೇ ಅನ್ನಬೇಕು. ಒಮ್ಮೆ ಆ ಬದರಿಕಾಶ್ರಮದಲ್ಲಿರುವಾಗಲೂ ಕೂಡ ಬೇಟೆ ಆಡೋ ಹುಚ್ಚು. ಪಾಂಡುರಾಜ ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋದ್ನಂತೆ. ಯಾವುದೋ ಒಂದು ಜಿಂಕೆ ಅಂತ ತಿಳ್ಕೊಂಡು ಬಾಣ ಬಿಟ್ಟ. ಸಕಾಮತೋ ಹರಿಣತ್ವಂ ಪ್ರಪನ್ನಂ, ಯಾವುದೋ ಒಂದು ಗಂಡು ಜಿಂಕೆ, ಆ ಜಿಂಕೆಗೆ ಬಾಣ ಬಿಡೋಣ ಅಂತ ಬಿಟ್ಟ. ಸುಮ್ಮನೆ ಬಿಟ್ನೋ, ಆ ಜಿಂಕೆ ಹೆಣ್ಣು ಜಿಂಕೆ ಜೊತೆಗೆ ಸೇರಿತ್ತು. ಗ್ರಾಮ್ಯ ಕರ್ಮಾನುಷಕ್ತಂ, ಅದೂ ಕೂಡ ತನ್ನ ಪತ್ನಿ ಹೆಣ್ಣು ಜಿಂಕೆ ಜೊತೆಗೆ ಸರಸದಲ್ಲಿರುವಾಗ ಆ ಗಂಡು ಜಿಂಕೆಗೆ ಬಾಣ ಬಿಟ್ಟನಂತೆ. ಯಾವುದೋ ಮೃಗ ಅಂತ ಬಿಟ್ಟ, ಆದ್ರೆ ನಿಜವಾಗೂ ಅದು ಮೃಗ ಅಲ್ಲ. ಅವರೊಬ್ರು ಋಷಿಗಳು, ಕಿಂದಮ ಅನ್ನುವಂಥ ಋಷಿಗಳು. ಆ ಕಿಂದಮ ಋಷಿಗಳು ಅವರಿಗೆ ಸ್ವೇಚ್ಛೆಯಿಂದ ರೂಪಧಾರಣೆ ಮಾಡ್ಲಿಕ್ಕೆ ಬರ್ತಿತ್ತು, ಆ ಶಕ್ತಿ ಇತ್ತು. ಅವರು ಜಿಂಕೆಯಾಗಿ ಬಿಟ್ಟಿದ್ರಂತೆ. ಅವರು ಜಿಂಕೆ ರೂಪಧಾರಣೆ ಮಾಡಿದ್ದಾರೆ. ಸ ಕಾಮತೋ ಹರಿಣತ್ವಂ ಪ್ರಪನ್ನಂ, ಅದು ಜಿಂಕೆ ಆದದ್ದು ಸ್ವೇಚ್ಛೆಯಿಂದ. ಮತ್ತೆ ಪುನಃ ಅಮೂಲ್ ಆಗ್ತಿದ್ರು. ಸ್ವೇಚ್ಛೆಯಿಂದ ಜಿಂಕೆ ರೂಪಧಾರಣೆ ಮಾಡಿ ಗ್ರಾಮ್ಯ ಕರ್ಮದಲ್ಲಿ ಅಂದ್ರೆ ಸಾಂಸಾರಿಕ ಧರ್ಮದಲ್ಲಿ ಆ ಸರಸದಲ್ಲಿ ತೊಡಗಿದ್ದಾಗ ಬಾಣ ಬಿಟ್ಟುಬಿಟ್ಟ. ಅವರು ಕಿಂದಮ ಋಷಿಗಳು, ಅವರು ಋಷಿಗಳಾದ್ರಿಂದ ಶಾಪ ಕೊಟ್ಟು ಬಿಟ್ರಂತ. ನಾನು ಈ ರೀತಿ ಗ್ರಾಮ್ಯ ಕರ್ಮದಲ್ಲಿರುವಾಗ ನನ್ನನ್ನ ನೀನು ಅದರಿಂದ ನೀನು ಕೂಡ ಸ್ತ್ರೀ ಸಂಪರ್ಕ ಮಾಡಿದೆ ಅಂತಂದ್ರೆ ಆ ಕ್ಷಣದಲ್ಲಿ ಸಾಹಿತಿ ಅಂತ ಶಾಪ ಕೊಟ್ಟು ಬಿಟ್ರ. ವಿದ್ವಾ ಶಾಪಂ ಪ್ರಾಪ ತಸ್ಮಾತ್ ಸ್ತ್ರೀಯಾಯುಕ್ ಮರಿಷ್ಯಸೀತೇವ ಬಭೂವ ಚಾರ್ಥ. ಬಹಳ ದುಃಖಪಟ್ಟ ಪಾಂಡುರಾಜ. ಅಯ್ಯೋ, ಗೊತ್ತಿಲ್ಲದೆ ಏನೋ ಬೇಟೆ ಆಡ್ಲಿಕ್ಕೆ ಅಂತ ಹೋಗಿ ಇಂಥ ದುರಂತ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ, ಏನಿಲ್ಲ, ನನಗಿಂಥ ಶಾಪ ಬಂತಲ್ಲ ಅಂತ ಬೇಜಾರು ಮಾಡಿಕೊಂಡು ಹೆಂಡತಿ ಕುಂತಿ ಮಾದ್ರಿ ಅವರ ಹತ್ರ ಆ ವಿಷಯ ಹೇಳಿ ನಾನಿನ್ನು ಸನ್ಯಾಸಿ ಆಗ್ತೇನೆ ಅಂತ ಹೊರಟು. ನಾನು ಇದೊಂಥರ ಸನ್ಯಾಸ. ಸ್ತ್ರೀ ಸಂಪರ್ಕನೇ ಇಲ್ಲ ಅಂತ ಒಂದು ಶಾಪ ಬಂದಾಗ ಸನ್ಯಾಸಿ ಆಗ್ತೇನೆ ಅಂತ ಹೊರಟ. ಕುಂತಿಗೆ ಬಹಳ ದುಃಖ ಆಯ್ತು. ಮೊದಲಿಂದಲೂ ತಂದೆ ಜೊತೆಗಿರೋ ಭಾಗ್ಯ ಇದ್ದಿಲ್ಲ. ಯಾರೋ ಕುಂತಿ ಭೋಜರಾಜನ ಮನೆಯಲ್ಲಿ ಬೆಳೆದಿತ್ತು. ಹೋಗ್ಲಿ ಗಂಡನ ಜೊತೆಗಿರೋಣ ಅಂತಂದ್ರೆ ಸನ್ಯಾಸಿಯಾಗಿ ಹೊರಟು ಬಿಟ್ರೆ ಅದು ಗ್ರಹಚಾರ ತಪ್ಪಿ ಹೋಗ್ತದೆ. ಎಂಥ ಗೋಳಾಯ್ತು ನನಗೆ. ದಯಮಾಡಿ ನೀವು ಸನ್ಯಾಸಾಶ್ರಮ ಅಂತೂ ಬೇಡ, ಸಂಸಾರ ಧರ್ಮನೂ ಬೇಡ, ಇಬ್ರು ಒಟ್ಟಿಗಿರೋಣ ಇಲ್ಲೇನೆ ಅಂತ ಅಂದ್ಬಿಟ್ಟು. ನಾನು ಇರೊಟ್ಟಿರ್ತೇನೆ, ನೀವು ನಮ್ ಜೊತೆಗಿರ್ರಿ. ಸಾಂಸಾರಿಕ ಧರ್ಮ ಬೇಡ, ಸನ್ಯಾಸನೂ ಬೇಡ, ಒಟ್ಟಿಗೆ ಇರೋಣ. ನಾನು ಒಬ್ಬಂಟಿಗಳಾಗಿ ನನಗಿರ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆಯನ್ನು ಬಿಟ್ಟು ದುಃಖನೇ ಸಾಕಾಗಿದೆ 13 ವರ್ಷ. ಈಗ ಮತ್ತೆ ನಿಮ್ಮನ್ನು ಬಿಟ್ಟು ನಾನೆಲ್ಲಿರ್ಲಿ ಅಂತ ಹೇಳಿ ಬಹಳ ಪ್ರಣಾಮಪೂರ್ವ ಕಾಲಿಗೆ ಬಿದ್ದು ಬೇಡ್ಕೊಳ್ಳಂತೆ, ನೀವಂತೂ ಸನ್ಯಾಸ ತಗೊಳ್ಬೇಡಿ. ಆಯ್ತು ಅಂತ ಹೇಳಿ ತಾಭ್ಯಾಂ ಸಮೇತ ಶತಶೃಂಗ ಪರ್ವತೆ ನಾರಾಯಣಸ್ಯಾಶ್ರಮ ಮಧ್ಯಗೆ ಪುರಃ. ಆ ಕಡೆ ಸನ್ಯಾಸಾಶ್ರಮಕ್ಕೆ ಅನುಮತಿ ಸಿಗಲಿಲ್ಲ. ಹಾಗಾದ್ರೆ ಇಲ್ಲೇ ಇದ್ಬಿಡ, ಈ ಕಡೆ ರಾಜ್ಯಕ್ಕೂ ಬರೋ ಹಾಗಿಲ್ಲ. ಇಷ್ಟು ಶಾಪಗ್ರಸ್ತನಾಗಿ, ಕಿಂದಮ ಋಷಿಗಳಿಂದ ಶಾಪಗ್ರಸ್ತನಾಗಿ, ಸ್ತ್ರೀ ಸಂಪರ್ಕ ಇಲ್ಲ ಅಂತ ಮಾಡಿಕೊಂಡು ಮತ್ತೆ ರಾಜ್ಯಕ್ಕೆ ಬಂದು ಇನ್ನೇನಿಲ್ಲಿರೋದು, ಅಲ್ಲೇ ಇದ್ದು ಬಿಡೋದು ಅಂತ ತೀರ್ಮಾನ ಮಾಡಿ. ಎಲ್ಲಿದ್ದ ಅಂತಂದ್ರೆ ಬದರಿಕಾಶ್ರಮದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. 6 ತಿಂಗಳು ಮಾತ್ರ ಬಾಗಿಲು ತೆಗೆದಿರ್ತದೆ, ಮತ್ತೆ ಬಾಗಿಲು ಹಾಕಿ ಬಿಡ್ತಾರೆ. ಆಗಿನ ಕಾಲದಲ್ಲೂ ಹಾಗೆ ಇತ್ತು. ಬಾಗಿಲು ಹಾಕ್ತಾರಲ್ಲ, ಮತ್ತೆ ಕೆಳಗಿಳಿಯೋದು, ಮತ್ತೆ ಮೇಲೆ ಹೋಗೋದು ಬೇಡವೇ ಬೇಡ, ಸ್ವಲ್ಪ ಕೆಳಗಿದ್ಬಿಟ್ಟು ಪರ್ಮನೆಂಟ್ ಅಲ್ಲೇ ಇದ್ದು ಬಿಡೋಣ ಅಂತ ಪಾಂಡುಕೇಶ್ವರ ಅಂತ ಇವತ್ತಿಗೂ ಸಿಗ್ತದೆ. ಬದರಿಕಾಶ್ರಮಕ್ಕೆ ಹೋಗುವಾಗ ಬದರಿಗಿಂತ ಒಂದು ಸ್ವಲ್ಪ ಮುಂಚೆ ಪಾಂಡುಕೇಶ್ವರ ಅಂತ ಸಿಗ್ತದೆ. ಅಲ್ಲಿ 6 ತಿಂಗಳು ಬಾಗಿಲು ಹಾಕುವಾಗ ಎಲ್ಲರೂ ಪಾಂಡುಕೇಶ್ವರಕ್ಕೆ ಬರ್ತಾರಂತೆ. ಪಾಂಡುರಾಜ ನಾವಿಲ್ಲೇ ಇದ್ದು ಬಿಡೋಣ ಅಂತ ಹೇಳಿ ಆ ಇಬ್ರು ಹೆಂಡಂದ್ರ ಜೊತೆಗೆ ಆ ಪಾಂಡುಕೇಶ್ವರದಲ್ಲಿದ್ದಂತೆ.